ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್ ಬಾಡ್ಗಿ, ಬೆಂಗಳೂರಿನ ಲೇಖ್ಯ ವರ್ಷ ಅಕಾಡೆಮಿಗೆ ಎಲ್ರಿಗೂ ಸ್ವಾಗತ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇಂದು ಈ ವಿಡಿಯೋದಲ್ಲಿ ಸ್ಪೆಷಲ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ KSRP ಹಾಗೂ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ KSISF ಅಕ್ಟೋಬರ್ 2018 ನಡೆದ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋ ಮೆಂಟಲಿಟಿ ಪ್ರಶ್ನೆಗಳನ್ನು ನೋಡೋಣ ಸ್ನೇಹಿತರೆ. ಒಟ್ಟು 21 ಮೆಂಟಲಿಟಿ ಕ್ವಶನ್ಸ್ಗಳು ಬಂದಿವೆ. ಅಷ್ಟೇ ಅಲ್ಲ, ಒಂಚೂರು ಟಫ್ ಕೂಡ ಕೇಳಿದ್ದಾನೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ಪ್ರಾಬ್ಲಮ್ಸ್ ನೋಡೋಣ ಸ್ನೇಹಿತರೆ. ಮೊದಲಿಗೆ ಅಂಕಗಣಿತದ ಸಂಖ್ಯಾ ಶ್ರೇಣಿಯಲ್ಲಿ ಬ್ರಾಕೆಟ್ನಲ್ಲಿ ಅರಿಥಮ್ಯಾಟಿಕ್ ಪ್ರೋಗ್ರೆಷನ್ -7 -2 3 8 ... ರ 7ನೇ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. 7ನೇ ಶ್ರೇಣಿ ಅಲ್ಲ ಅದು ಸ್ನೇಹಿತರೆ, 7ನೇ ಪದ, ಅದು 7th ಟರ್ಮ್ ಅದು. ಓಕೆ, ಇಟ್ ಈಸ್ ನಾಟ್ 7th ಸೀರೀಸ್, ಇಟ್ ಈಸ್ 7th ಟರ್ಮ್. ಇಂಗ್ಲಿಷಲ್ಲಿ ಕರೆಕ್ಟ್ ಆಗಿದೆ ನೋಡೋಣ. ಸೊ -7 ಇದೆ, -2 ಇದೆ, 3 ಇದೆ, 8 ಇದೆ, ಈ ರೀತಿಯಾಗಿ ಅದು ಹೋಗಿದೆ. ಇದು ಒಂದು ಏನಿದು ಸಮಾಂತರ ಶ್ರೇಣಿ. ಕನ್ನಡದಲ್ಲಿ ಕರೆಕ್ಟ್ ವರ್ಡ್ ಯಾವುದು? ಸಮಾಂತರ ಶ್ರೇಣಿ. ಇಂಗ್ಲಿಷ್ನಲ್ಲಿ ಅರಿಥಮ್ಯಾಟಿಕ್ ಪ್ರೋಗ್ರೆಷನ್. ಅರಿಥಮ್ಯಾಟಿಕ್ ಪ್ರೋಗ್ರೆಷನ್. ಸಮಾಂತರ ಶ್ರೇಣಿ ಅಂದ್ರೆ ಸಮ ಅಂತರ ಅಂದ್ರೆ ಡಿಫರೆನ್ಸ್ ಕಾಮನ್ ಆಗಿ ಸ್ನೇಹಿತರೆ. ವ್ಯತ್ಯಾಸ ಏನಾಗಿರ್ಬೇಕು? ಸಾಮಾನ್ಯವಾಗಿರಬೇಕು, ಅಂದ್ರೆ ಕಾಮನ್ ಆಗಿರಬೇಕು. CD ಅಂತಾರೆ. CD ಅಂದ್ರೆ ಕಾಮನ್ ಡಿಫರೆನ್ಸ್. ಡಿಫರೆನ್ಸ್ ಕಾಮನ್ ಆಗಿದ್ರೆ ಅದಕ್ಕೆ ಅಂತೀವಿ ಸಂಖ್ಯಾ ಅಂಕಗಣಿತದ ಸಂಖ್ಯಾ ಶ್ರೇಣಿ, ಅರಿಥಮ್ಯಾಟಿಕ್ ಪ್ರೋಗ್ರೆಷನ್. ಶಾರ್ಟ್ಕಟ್ ಅಲ್ಲಿ AP ಅಂತಾನೂ ಕೂಡ ಹೇಳ್ತಾರೆ. ಸೊ ಆಕ್ಚುಯಲ್ ನೇಮ್ ಆಫ್ ದ ಟಾಪಿಕ್ ಈಸ್ ಪ್ರೋಗ್ರೆಷನ್ಸ್, ಶ್ರೇಣಿಗಳು. ಇದು ಬ್ರಾಡ್ ಹೆಡಿಂಗ್, ಶ್ರೇಣಿಗಳು. ಇದರ ಒಳಗಡೆ 3 ಬರುತ್ತೆ, ಆದರೆ ಅದರಲ್ಲಿ 2 ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಒಂದು ಅರಿಥಮ್ಯಾಟಿಕ್ ಪ್ರೋಗ್ರೆಷನ್ AP, ಇನ್ನೊಂದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೆ ಕನ್ನಡದಲ್ಲಿ ಗುಣೋತ್ತರ ಶ್ರೇಣಿ. ಇವೆರಡು ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್. ಸೊ ಈ ಪ್ರಾಬ್ಲಮ್ ಯಾವ್ದ್ರ ಮೇಲಿದೆ? ಅರಿಥಮ್ಯಾಟಿಕ್ ಪ್ರೋಗ್ರೆಷನ್. ಅಂದ್ರೆ ಇಲ್ಲಿ ಡಿಫರೆನ್ಸ್ ಏನಾಗಿರ್ಬೇಕು ಸ್ನೇಹಿತರೆ? ಕಾಮನ್ ಆಗಿರ್ಬೇಕು. ವ್ಯತ್ಯಾಸ ಸಾಮಾನ್ಯವಾಗಿದ್ರೆ ಮಾತ್ರ ಅದಕ್ಕೆ ಅಂತಿದೆ ಸಮಾಂತರ ಶ್ರೇಣಿ, ಸಮಾನ ಅಂತರ. ಇಲ್ಲಿ ನೋಡಿ ಸಮಾನ ಅಂತರ ಇದೆಯಲ್ಲ ನೋಡೋಣ. -2 ಮತ್ತೆ -7, ಇವುಗಳ ಮಧ್ಯೆ ವ್ಯತ್ಯಾಸ ಚೆಕ್ ಮಾಡೋಣ. -2 ಆಗಿ ಇರಲಿ, -6 + 7 ಆಗಿ ಎಷ್ಟಾಯ್ತು? 5 ಆಯ್ತು. ಇಲ್ಲಿ ಚೆಕ್ ಮಾಡಿ, ಅಲ್ಲೂ ಹಾಗೆ ಇರುತ್ತೆ. 3 -2, ಅಲ್ಲೂ 5 ಇದೆ ಡಿಫ್ರೆನ್ಸ್. 8 -3 ಮಾಡಿ, ಅವಾಗಲೂ 5 ಬರುತ್ತೆ. ಸೊ 5 5 5 5 ಸಾಮಾನ್ಯ ವ್ಯತ್ಯಾಸ. ಈ ರೀತಿಯಾಗಿದ್ರೆ ಅದಕ್ಕೆ ಅಂತೀವಿ ಸಮಾಂತರ ಶ್ರೇಣಿ, ಅರಿಥಮ್ಯಾಟಿಕ್ ಪ್ರೋಗ್ರೆಷನ್. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 2 ಡಬಲ್ ಎಷ್ಟು? 4, 4 ಡಬಲ್ ಎಷ್ಟು? 8, 8 ಡಬಲ್ ಎಷ್ಟು? 16, 16 ಡಬಲ್ 32, 32 ಡಬಲ್ 64. ಈ ತರ ಇದ್ರೆ ಅದಕ್ಕೆ ಅಂತೀವಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಇವೆರಡೇ ಅತ್ಯಂತ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಓಕೆ, GP ಅಂತೀವಿ. ಇಲ್ಲಿ ಡಬಲ್ ಡಬಲ್ ಡಬಲ್, ಟ್ರಿಬಲ್ 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 ಟ್ರಿಬಲ್, ಅರ್ಧ 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 ಅರ್ಧ, ಕಾಲ್ ಭಾಗ ಕಾಲ್ ಭಾಗ ಕಾಲ್ ಭಾಗ, ಈ ತರ ಇದ್ರೆ ಅದಕ್ಕೆ ನಾವೇಂತೀವಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಇಲ್ಲಿ ವ್ಯತ್ಯಾಸ ಸಾಮಾನ್ಯವಾಗಿದ್ರೆ ಅರಿಥಮ್ಯಾಟಿಕ್ ಪ್ರೋಗ್ರೆಷನ್. ಇಲ್ಲಿ ರೇಷೋ ಕಾಮನ್ ಆಗಿದ್ರೆ, ರೇಷೋ ಅಂದ್ರೆ ಅನುಪಾತ ಸಾಮಾನ್ಯವಾಗಿದ್ರೆ, ಕಾಮನ್ ಆಗಿದ್ರೆ ಅದಕ್ಕೆ ಅಂತೀವಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಇದಕ್ಕೆ ರೇಷೋ ಅಂತಾರೆ. ಓಕೆ, ಸೊ ಈಗ ಬಂದಿರೋ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ ಸ್ನೇಹಿತರೆ. ಇದನ್ನು ನೀವು ಅರಿಥಮ್ಯಾಟಿಕ್ ಪ್ರೋಗ್ರೆಷನ್ ಕಾನ್ಸೆಪ್ಟ್ ಇಲ್ಲದೇನೂ ಕೂಡ ಮಾಡಬಹುದು. ಹೇಗೆ ಅನ್ನೋದು ಹೇಳ್ತೀನಿ ನೋಡಿ. -7 -2 ಡಿಫರೆನ್ಸ್ ಎಷ್ಟಿದೆ ಅಂದ್ರೆ 5 ಇದೆ. ನಂತರ -2ಗೆ 3ಗೆ ಅದಕ್ಕೂ ಅಲ್ಲೂ 5 ಡಿಫರೆನ್ಸ್ ಇದೆ. 3ಕ್ಕೆ 8ಕ್ಕೆ ಅಲ್ಲೂ 5 ಡಿಫರೆನ್ಸ್ ಇದೆ. ಮತ್ತೆ 5 ಡಿಫರೆನ್ಸ್ ಬರೆದ್ರೆ ನಾವು ಎಷ್ಟು ಬರೀಬಹುದು? 13 ಬರೀಬಹುದಾ? ಮತ್ತೆ 5 ಡಿಫರೆನ್ಸ್ ಬರೆದ್ರೆ
18 ಬರೀಬಹುದು. ಮತ್ತೆ 5 ಡಿಫರೆನ್ಸ್ ಬರೆದ್ರೆ 23 ಬರೀಬಹುದು. ಸೊ 7ನೇ ಪದ ಕೇಳಿರೋದು 1 2 3 4 5 6 7 7ನೇ ಪದ ಯಾವುದು? 23. ದಟ್ ಇಸ್ ದ ಆನ್ಸರ್. ಈ ರೀತಿಯಾಗಿ ನಾವು ಮ್ಯಾನ್ಯುಯಲ್ ಆಗಿ ಮಾಡಬಹುದು. ಈಗ ಯೂಸಿಂಗ್ ದ ಕಾನ್ಸೆಪ್ಟ್ಸ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಹೇಗೆ ಮಾಡೋದು? ಪ್ರೋಗ್ರೆಷನ್ಸ್ ಯಾವ್ದಾದ್ರು ಇರಲಿ, ಯಾವ್ದಾದ್ರು ಪ್ರೋಗ್ರೆಷನ್ ಇರಲಿ, ಆದರೆ ಎರಡೇ ಫಾರ್ಮುಲಾ ಬರೋದು. ಅರಿಥಮೆಟಿಕ್ ಪ್ರೋಗ್ರೆಷನ್ ಆದರೂ ಆಗಿರಲಿ, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಆದರೂ ಆಗಿರಲಿ, ಎರಡೇ ಫಾರ್ಮುಲಾಗಳು. ಯಾವ್ಯಾವು? ಒಂದು TN, ಇನ್ನೊಂದು SN. ಇವೆರಡು ಫಾರ್ಮುಲಾಗಳು ಬಿಟ್ಟು ಇನ್ನು ಯಾವ ಫಾರ್ಮುಲಾನು ಬರಲ್ಲ. ಎಲ್ಲಿ ಅರಿಥಮ್ಯಾಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿ. ಕಾಮನ್ ಡಿಫರೆನ್ಸ್ ಇತ್ತು ಅಂದ್ರೆ ಈ ಫಾರ್ಮುಲಾ ಕೆಲಸಕ್ಕೆ ಬರುತ್ತೆ, ಇಲ್ಲಾಂದ್ರೆ ಈ ಫಾರ್ಮುಲಾ ಕೆಲಸಕ್ಕೆ ಬರುತ್ತೆ. ಇವೆರಡು ಬಿಟ್ಟು ಬೇರೆ ಎಲ್ಲಿ ಓಡಾಡ ಬರುತ್ತೆ. ಸರಿನಾ? ಸೊ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೂ ಅಷ್ಟೇನೆ, ಅಲ್ಲಿ TN ಮತ್ತು SN ಎರಡೇ ಫಾರ್ಮುಲಾ. ಸೊ ಇವೆರಡು ಫಾರ್ಮುಲಾ ಯಾವುದಕ್ಕೆ? ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಇವೆರಡು ಫಾರ್ಮುಲಾ ಯಾವುದಕ್ಕೆ? ಅರಿಥಮ್ಯಾಟಿಕ್ ಪ್ರೋಗ್ರೆಷನ್. ಸೊ ಅಂತರ ಸಮ ಇತ್ತು, ಸಮಾಂತರ ಶ್ರೇಣಿ. ಅವ್ನು ಎಷ್ಟೇ ಟಫ್ ಕ್ವಶನ್ಸ್ ಕೇಳಿ ಇವೆರಡು ಫಾರ್ಮುಲಾದಿಂದ ಅದು ಸಾಲ್ವ್ ಆಗಲೇಬೇಕು. ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೆ ಸಾಮಾನ್ಯ ಅನುಪಾತ. ಎಷ್ಟೇ ಟಫ್ ಕೇಳಿ ಇವೆರಡೇ ಫಾರ್ಮುಲಾ. ಸರಿನಾ? ಸೊ ಈಗ TN ಅಂದ್ರೆ ಏನು, SN ಅಂದ್ರೆ ಏನು, A ಅಂದ್ರೆ ಏನು, N ಅಂದ್ರೆ ಏನು ಅಷ್ಟು ಹೇಳಿದ್ರೆ ಮುಗಿತಾ? TN ಅಂದ್ರೆ ಎನಿ ಟರ್ಮ್, ಯಾವುದಾದ್ರೂ ಪದ. ಯಾವುದಾದರೂ ಪದ ಅಂದ್ರೆ ಏನು? 7ನೇ ಪದ, 8ನೇ ಪದ. ಇಲ್ಲಿ ಕೇಳಿರೋದು ಎಷ್ಟನೇ ಪದ? 7ನೇ ಪದ ಕೇಳಿದೆ ನೋಡಿ, 7th ಟರ್ಮ್ ಕೇಳಿದ್ದೇನೆ. ಹಾಗಾಗಿ T7 ನಮಗೆ ಬೇಕಾಗಿರೋದು. ವಿ ವಾಂಟ್ T7. 7ನೇ ಪದ ಯಾವುದು? 7th ಟರ್ಮ್ ವಿ ವಾಂಟ್. 7ನೇ ಪದ ಯಾವುದು? A ಅಂದ್ರೆ ಏನು? A ಅಂದ್ರೆ T1. T1 ಅಂದ್ರೆ ಮೊದಲನೇ ಪದ, ದ ಫಸ್ಟ್ ಟರ್ಮ್, ಮೊದಲನೇ ಪದ. N ಅಂದ್ರೆ ಏನು? ನಂಬರ್ ಆಫ್ ಟರ್ಮ್ಸ್, ಪದಗಳ ಸಂಖ್ಯೆ. ನಂಬರ್ ಆಫ್ ಟರ್ಮ್ಸ್, ಪದಗಳ ಸಂಖ್ಯೆ. ಎಷ್ಟು ಪದಗಳಿವೆ, ಎಷ್ಟು ಟರ್ಮ್ಸ್ಗಳಿವೆ ಆ ಸೀರೀಸ್ ಅಲ್ಲಿ. ಇನ್ನೇನು ಉಳಿತಲ್ಲಿ? D ಉಳಿತು. D ಅಂದ್ರೆ ಕಾಮನ್ ಡಿಫರೆನ್ಸ್. ಡಿಫರೆನ್ಸ್, ಕಾಮನ್ ಡಿಫರೆನ್ಸ್. CD ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಯಾಕೆ ಕಂಡುಹಿಡಿತೀರಾ? ಯಾವ್ದಾದ್ರು ಒಂದು ತೆಗೆದುಕೊಳ್ಳಿ, ಅದ್ರ ಹಿಂದಿನ ಮೈನಸ್ ಮಾಡೋದು. ಯು ಟೇಕ್ ಎನಿ ಟರ್ಮ್ ರ್ಯಾಂಡಮ್ಲಿ, ಸಬ್ಟ್ರಾಕ್ಟ್ ಇಟ್ಸ್ ಪ್ರಿಸೀಡಿಂಗ್ ಟರ್ಮ್. ಯಾವ್ದಾದ್ರು ಒಂದು ಟರ್ಮ್ ನ ಒಂದು ಪದವನ್ನು ತೆಗೆದುಕೊಂಡು ಅದ್ರ ಹಿಂದಿನ ಪದವನ್ನ ಮೈನಸ್ ಮಾಡಿ, ಆಗ ನಿಮ್ಗೆ ಸಿಗೋದು ಸಾಮಾನ್ಯ ವ್ಯತ್ಯಾಸ. ಸೊ ಈ ಪ್ರಾಬ್ಲಮ್ ಅಲ್ಲಿ A ಎಷ್ಟಿದೆ ಸ್ನೇಹಿತರೆ? -7. D ಎಷ್ಟಿದೆ? 5. D 5 ಇದೆ. D 5 ಇದೆ. A -7 ಇದೆ. T7 ಕೇಳಿರೋದು. ವಿ ವಾಂಟ್ 7th ಟರ್ಮ್, 7ನೇ ಪದ ಬೇಕಾಗಿರೋದು. A ಅಂದ್ರೆ ಏನು? A ಅಂದ್ರೆ ಮೊದಲನೇ ಪದ. ಮೊದಲನೇ ಪದ ಎಷ್ಟಿದೆ? -7. ಸರಿನಾ? ಇನ್ನು SN ಅಂದ್ರೆ ಏನು? SN ಅಂದ್ರೆ ಸಮ್ ಆಫ್ n ಟರ್ಮ್ಸ್. ಎಸ್ ಅಂದ್ರೆ ಸಮ್ ಆಫ್ n ಟರ್ಮ್ಸ್. n ಪದಗಳ ಮೊತ್ತ. ಮೊತ್ತ ಅಂದ್ರೆ ಟೋಟಲ್. ಸೊ ಇವೆಲ್ಲ ಕೂಡಿಸಿದ್ರೆ ಎಷ್ಟು ಬರುತ್ತದೆ? ದಟ್ಸ್ ದ ಮೀನಿಂಗ್. ಇವೆಲ್ಲ 4 ಪದಗಳನ್ನು ಕೂಡಿಸಿದ್ರೆ ಎಷ್ಟು ಬರುತ್ತದೆ? ಆಗ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಇಲ್ಲೇನೋ ಪ್ರಾಕ್ಟಿಕಲ್ ಆಗಿ ಮಾಡಬಹುದು. ಇದೇ ತರ ನಾನು ಬರೆದು ಒಂದು 50 ಪದಗಳನ್ನ ಬರೆದು ಎಲ್ಲ ಕೂಡಿಸಿದ್ರೆ ಎಷ್ಟು ಬರುತ್ತದೆ? ಬರೆಯೋದು ಯಾವಾಗ, ಕೂಡಿಸೋದು ಯಾವಾಗ? ಆಗ ಈ ಫಾರ್ಮುಲಾ ಕೆಲಸ ಬರುತ್ತೆ. ಸೊ ಇಲ್ಲಿ 7ನೇ ಪದ ನಾನು ಆಗ್ಲೇ ಮಾಡಿದೆ ಪ್ರಾಕ್ಟಿಕಲ್ ಆಗಿ, ಮ್ಯಾನ್ಯುವಲ್ ಆಗಿ, ಈಸಿಯಾಗಿ ಬಂತು. ಅವನು 50ನೇ ಪದ, ಒಂದು 100ನೇ ಪದ ಕೇಳಿದ್ರೆ ಆಗ ಈ ಫಾರ್ಮುಲಾ ಕೆಲಸ ಬರುತ್ತೆ. ಸರಿನಾ? ಸೊ ಈಗ ಫಾರ್ಮುಲಾ ಯೂಸ್ ಮಾಡಿ ತೋರಿಸಿ ನೋಡಿ ಸ್ನೇಹಿತರೆ. ಲೆಟ್ಸ್ ಸಿ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಯೂಸಿಂಗ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾನ ಯೂಸ್ ಮಾಡಿ ಹಾಕಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ವಿ ವಾಂಟ್ T7. 7ನೇ ಪದ ಬೇಕಾಗಿದೆ. A ಅಂದ್ರೆ ಮೊದಲನೇ ಪದ. ಮೊದಲನೇ ಪದ ಎಷ್ಟಿದೆ? -7. N ಅಂದ್ರೆ 7 ಪದಗಳಿವೆ. -1. D ಅಂದ್ರೆ ಕಾಮನ್ ಡಿಫರೆನ್ಸ್. ಕಾಮನ್ ಡಿಫರೆನ್ಸ್ ಎಷ್ಟು? 5. -7 ಹಾಗೆ ಇರಲಿ. 7 - 1 ಅಂದ್ರೆ 6 ಆಗುತ್ತೆ ಸ್ನೇಹಿತರೆ. 6 × 5. -7 ಹಾಗೆ ಇರಲಿ. 6 5 30. 30 - 7 ಅಂದ್ರೆ 23. So once again the answer is second option, 23. ಇದು using the concepts of arithmetic progressions, ಸಮಾಂತರ ಶ್ರೇಣಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಯಾವ್ದ್ರ ಮೇಲಿದೆ? ಪೈ ಚಾರ್ಟ್ ಮೇಲಿದೆ ನೋಡಿ.
ಪೈ ಚಾರ್ಟ್. ಸೊ ಪೈ ಚಾರ್ಟ್ ಮೇಲೆ ಇರೋ ಪ್ರಶ್ನೆ, ಇದರ ಮೇಲೆ 3 ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಕೆಳಗಿನ ಪೈ ಚಾರ್ಟು ಒಬ್ಬ ವಿದ್ಯಾರ್ಥಿಯ ಎಲ್ಲ ಮುಖ್ಯ ಚಟುವಟಿಕೆಯ ಅವಧಿಯ ಹಂಚಿಕೆಯನ್ನು ತೋರಿಸುತ್ತದೆ. ಮೌಲ್ಯಗಳನ್ನು ಡಿಗ್ರಿಯಲ್ಲಿ ತಿಳಿಸಲಾಗಿದೆ. ಎಲ್ಲ ಯಾವುದರಲ್ಲಿದೆ? ಡಿಗ್ರಿಗಳಲ್ಲಿವೆ. ಸೊ ವಿದ್ಯಾರ್ಥಿಗಳ ಚಟುವಟಿಕೆಗಳು ಯಾವ ತರ ಇರುತ್ತವೆ ಅನ್ನೋದನ್ನು ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳ ಚಟುವಟಿಕೆಗಳು ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಡಿಗ್ರಿ ನೋಡಿ. 30 ಡಿಗ್ರಿ ಆಟಗಳು, 30 ಡಿಗ್ರಿ 30 ಡಿಗ್ರಿ ಆಟಗಳು, 30 ಡಿಗ್ರಿ ಯಾವುದಕ್ಕೆ? ಆಟಗಳು. 45 ಡಿಗ್ರಿ ಯಾವುದಕ್ಕೆ? 45 ಡಿಗ್ರಿ ಮನೆ ಕೆಲಸ ಅಂದ್ರೆ ಹೋಮ್ವರ್ಕ್. 45 ಡಿಗ್ರಿ ಮನೆ ಕೆಲಸ, ಹೋಮ್ವರ್ಕ್. 105 ಡಿಗ್ರಿ ಯಾವುದಕ್ಕೆ? 105 ಡಿಗ್ರಿ ಶಾಲೆ, ಸ್ಕೂಲಲ್ಲಿ 105 ಡಿಗ್ರಿ ಕಳೀತಾನೆ ಅಂತ. ಇನ್ನು 120 ಡಿಗ್ರಿ ಯಾವುದಕ್ಕೆ? ನಿದ್ರೆ, ಸ್ಲೀಪಿಂಗ್. ಇನ್ನು 60 ಡಿಗ್ರಿ ಇವೆಲ್ಲ ಬಿಟ್ಟು ಇತರೆ, ಮಿಸ್ಲೇನಿಯಸ್. ಸರಿನಾ? ಎಲ್ಲ ಕೂಡಿಸಿದ್ರೆ 360 ಬರುತ್ತೆ ಸ್ನೇಹಿತರೆ. ಬರಲಿಲ್ಲ ಅಂದ್ರೆ ದ ಪ್ರಾಬ್ಲಮ್ ಇಸ್ ರಾಂಗ್. ಡಿಗ್ರಿಗಳನ್ನ ಕೊಟ್ಟಾಗ 360 ಬರಬೇಕು, ಪರ್ಸೆಂಟೇಜ್ ಕೊಟ್ಟಾಗ 100% ಬರುತ್ತೆ. ಆಗಲೇ ಅದು ಪ್ರಾಬ್ಲಮ್ ಸರಿ ಇದೆ ಅಂತ ಲೆಕ್ಕ. ಸೊ 30 ಡಿಗ್ರಿ ಆಟಗಳಿಗೆ ಅವನು ಖರ್ಚು ಮಾಡ್ತಾ ಇದ್ದಾನೆ. 40 ಡಿಗ್ರಿ ಮನೆ ಕೆಲಸ ಅಂದ್ರೆ ಹೋಮ್ವರ್ಕ್, 105 ಡಿಗ್ರಿ ಶಾಲೆ, 120 ಡಿಗ್ರಿ ನಿದ್ರೆ, 60 ಡಿಗ್ರಿ ಇತರೆ. ಸರಿನಾ? ಎಲ್ಲ ಸೇರಿ 360 ಆಗುತ್ತೆ ನೋಡಿ. 5 5 10, 9 4 13 16 3. ಸರಿ ಆಯ್ತಾ? ಸೊ 360 ಡಿಗ್ರಿ. ಈಗ ಪ್ರಶ್ನೆಯನ್ನ ಯಾವ ತರ ಕೇಳಿದೆ ನೋಡಿ ಸ್ನೇಹಿತರೆ. Now let's see what kind of questions he has asked. 8ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾನೆ? ನಿದ್ರೆಗೆ ಹೋಲಿಸಿದಾಗ ಆಟದಲ್ಲಿ ಒಬ್ಬ ವಿದ್ಯಾರ್ಥಿಯು ಎಷ್ಟು ಶೇಕಡಾ ಸಮಯವನ್ನು ಕಳೆಯುತ್ತಾನೆ ಅಂತ ಕೊಟ್ಟಿದ್ದಾನೆ. ನಿದ್ರೆಗೆ ಕಂಪೇರ್ ಮಾಡಬೇಕು. ನಿದ್ರೆ ಎಲ್ಲಿದೆ? ಇಲ್ಲಿದೆ ನೋಡಿ. ನಿದ್ರೆ ಇರೋದು 120. ನಿದ್ರೆ ಇರೋದು ಎಷ್ಟು? 120 ಡಿಗ್ರಿ. ಅದಕ್ಕೆ ನಾವು ಕಂಪೇರ್ ಮಾಡಿದಾಗ, ನಿದ್ರೆಗೆ ಹೋಲಿಸಿದಾಗ ಒಬ್ಬ ವಿದ್ಯಾರ್ಥಿಯು ಆಟದಲ್ಲಿ, ಆಟ ಎಷ್ಟಿದೆ? 30 ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, 120 ಏನಾಗಿದೆ? 120 ಕಂಪೇರ್ ಮಾಡಿದ್ರೆ 30 ಎಲ್ಲಿ ಬರುತ್ತದೆ? 120 ಕಂಪೇರ್ ಮಾಡಿದ್ರೆ 30 ಅನ್ನೋದು ಕಾಲ್ ಭಾಗ ಆಗಲಿಲ್ಲ. ಅರ್ಧ ಅಂದ್ರೆ 60 ಆಗುತ್ತೆ, ಕಾಲ್ ಭಾಗ ಅಂದ್ರೆ 30 ಆಗುತ್ತೆ. ಅದರ್ಥ ಕಾಲ್ ಭಾಗ ಅಂದ್ರೆ ಏನು? 25%. ಅರ್ಧ ಅಂದ್ರೆ 50%, ಕಾಲ್ ಭಾಗ ಅಂದ್ರೆ 25%. ಈ ರೀತಿಗೆ ನಾವು ಡೈರೆಕ್ಟ್ ಆಗಿ ಮಾಡಬಹುದು. ಸೊ ದ ಥರ್ಡ್ ಆಪ್ಷನ್ 25% ಈಸ್ ದ ಕರೆಕ್ಟ್ ಆನ್ಸರ್. 25% ಸರಿಯಾದ ಉತ್ತರ. ಬೇಡ ಅಂದ್ರೆ ನಾವು ಈ ತರ ಲೆಕ್ಕಾಚಾರ ಬೇಕು ಅಂದ್ರೆ ಈ ತರ ಮಾಡೋದು. 30 ಡಿಗ್ರಿ ಔಟ್ ಆಫ್ 120 ಕಂಪೇರ್ ಮಾಡಿದ್ರೆ 30 ಇಂಟು 360, ಸಾರಿ ಇಂಟು 100 ಯಾಕೆ? ಯಾವುದೇ ಒಂದು ಭಿನ್ನ ರಾಶಿಯನ್ನು 100ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತದೆ? ಪರ್ಸೆಂಟೇಜ್ ಸಿಗುತ್ತದೆ. 30 ಒಂದ್ಲೆ 34, 4 ಒಂದ್ಲೆ 4, 25. ದ ಆನ್ಸರ್ ಇದು ಒನ್ಸಿಗೆ 25%. ನೋಡಿದ ತಕ್ಷಣ ಇದನ್ನ ಮಾರ್ಕ್ ಮಾಡ್ಬೋದು. ಹೇಗೆ ಅಂದ್ರೆ 120 ಕಂಪೇರ್ ಮಾಡಿದ್ರೆ 31 ಕಾಲ್ ಭಾಗ ಅಂದ್ರೆ 25%. ಈ ರೀತಿಯಾಗಿ ಈಸಿಯಾಗಿ ನಾವು 8ನೇ ಪ್ರಶ್ನೆಯನ್ನು ಮ್ಯಾನೇಜ್ ಮಾಡಬಹುದು. ಸೊ 3 ಪ್ರಶ್ನೆಗಳನ್ನ ಇದೇ ಒಂದು ಪೈ ಚಾರ್ಟ್ ಮೇಲೆ ಕೇಳಲಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ. ವಿದ್ಯಾರ್ಥಿಯು ಶಾಲೆಯಲ್ಲಿ ಕಳೆಯುವ ಮತ್ತು ಮನೆ ಕೆಲಸದಲ್ಲಿ ಕಳೆಯುವ ಸಮಯದ ಬ್ರಾಕೆಟ್ನಲ್ಲಿ ಗಂಟೆಗಳಲ್ಲಿ ವ್ಯತ್ಯಾಸ ಎಷ್ಟು ಅಂತ ಕೇಳಿದ. ಅಂದ್ರೆ ಅವನು ಸ್ಕೂಲಲ್ಲಿ ಮತ್ತೆ ಮನೆ ಹೋಮ್ವರ್ಕ್ ಮಾಡೋದ್ರಲ್ಲಿ ಸ್ಕೂಲಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾನೆ, ಮನೆಯಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾನೆ, ಅವುಗಳ ಮಧ್ಯೆ ಇರುವ ವ್ಯತ್ಯಾಸ ಕೇಳಿರು ನೋಡಿ. ಸ್ಕೂಲಲ್ಲಿ ಎಷ್ಟು ಡಿಗ್ರಿ ಕಳೀತಾನೆ ಅವನು? 105 ಡಿಗ್ರಿ ಸ್ಕೂಲ್. ಇನ್ನು ಹೋಮ್ವರ್ಕ್ ಅಲ್ಲಿ 45 ಡಿಗ್ರಿ. ಇದು ಹೋಮ್ವರ್ಕ್, ಮನೆ ಕೆಲಸ. ಡಿಫ್ರೆನ್ಸ್ ಕೇಳ್ತಾ ಇರೋದು. ಫಸ್ಟ್ ನಾವು ಡಿಗ್ರಿಗಳಲ್ಲಿ ಕಂಡುಹಿಡಿಯೋಣ ಡಿಫ್ರೆನ್ಸ್ ಅನ್ನ. ದೆನ್ ವಿ ಕ್ಯಾನ್ ಕನ್ವರ್ಟ್ ದೀಸ್ ಡಿಗ್ರೀಸ್ ಇಂಟು ಅವರ್ಸ್. ಈ ಡಿಗ್ರಿಗಳನ್ನ ಗಂಟೆಗಳ ನಂತರ ಕನ್ವರ್ಟ್ ಮಾಡೋಣ. ಸೊ 5ರಲ್ಲಿ 5 ಹೋದ್ರೆ 0, 10ರಲ್ಲಿ 5 ಹೋದ್ರೆ 0, 0ನಲ್ಲಿ 5 ಹೋದ್ರೆ ಅಂದ್ರೆ 10ರಲ್ಲಿ 5 ಹೋದ್ರೆ 5.
ಸೊ ಎಷ್ಟಾಯಿತು 50 ಡಿಗ್ರಿ ಆಯಿತಾ 60 ಆಗುತ್ತಾ 60 ಆಗುತ್ತೆ ನೋಡಿ 60 ಡಿಗ್ರಿ ಇದು ಡಿಗ್ರಿನಲ್ಲಿ ಈ ಡಿಗ್ರಿಗಳನ್ನು ನಾವೇನು ಮಾಡಬೇಕು ಸ್ನೇಹಿತರೆ ಗಂಟೆಗೆ ಕನ್ವರ್ಟ್ ಮಾಡೋಕೆ ಹ್ಯಾಕೆ ಕನ್ವರ್ಟ್ ಮಾಡೋಣ 360 ಡಿಗ್ರಿ ಅಂದರೆ ಫುಲ್ ಅಂದರೆ ಏನು ಹೇಳಿದ್ದೀನಿ ಆಗಲೇ ಹೇಳಿದ್ದೀನಿ ಫುಲ್ ಅಂದರೆ 360 ನೋಡಿ 360 ಡಿಗ್ರಿ ಅಂದರೆ 24 ಅವರ್ಸ್ ಕೇಳ್ತಾ ಇರೋದು 60 ಡಿಗ್ರಿ ಅಂದರೆ ಎಷ್ಟು ದಿಸ್ ವಿಲ್ ಗಿವ್ ಯು ದ ಫೈನಲ್ ಆನ್ಸರ್ ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ ಮಿಕ್ಕಿದೆಲ್ಲ ಮೇಲ್ಗಡೆ 60 ones are 66 are 6 ones are 6 fours are the answer is 4 hours ಅಂದ್ರೆ ಥರ್ಡ್ ಆಪ್ಷನ್ 4 is the correct answer ಮೂರನೇ ಆಪ್ಷನ್ 4 hours ಇದೆ ನೋಡಿ ಗಂಟೆಗಳಲ್ಲಿ ವ್ಯತ್ಯಾಸ ಎಷ್ಟು ಬೇಡ ಅಂದ್ರೆ ಈ ತರನು ಈಸಿಯಾಗಿ ಮಾಡ್ಬೋದು ಇಷ್ಟೊಂದೆಲ್ಲ ಕಷ್ಟ ಬೀಳೋದು ಬೇಡ ಅಂದ್ರೆ 60 ಡಿಗ್ರಿ ಔಟ್ ಆಫ್ 360 ಡಿಗ್ರಿ ದಿಸ್ ಈಸ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ the time spent in school as well as in homework ಹೌದಾ 60 ಡಿಗ್ರಿ is out of 360 ಡಿಗ್ರಿ ನಮಗೆ ಬೇಕಾಗಿರೋದು ಔಟ್ ಆಫ್ 24 hours ಎಷ್ಟು ಗಂಟೆಗಳಲ್ಲಿ ಬೇಕಲ್ಲ 61 66 6 1 6 4 1 ಸೆಕೆಂಡ್ ಆನ್ಸರ್ ಇಸ್ 4 hours ಈ ರೀತಿಯಾಗಿ ನಾವು ಡೈರೆಕ್ಟ್ ಆಗಿ ಮಾಡಿ ಮುಂದಿನ ಪ್ರಶ್ನೆ ಒಂದು ಸ್ನೇಹಿತರೆ ಒಬ್ಬ ವಿದ್ಯಾರ್ಥಿಯು 10ನೇ ಪ್ರಶ್ನೆ ಸೇಮ್ ಪೈಚಾರ್ಟ್ ಮೇಲೆ ಇರೋದು ಒಬ್ಬ ವಿದ್ಯಾರ್ಥಿಯು 1/3 ದಷ್ಟು ಸಮಯವನ್ನು ಗಣಿತ ಮನೆಗೆಲಸದಲ್ಲಿ ಕಳೆದರೆ ಉಳಿದ ಎಷ್ಟು ಸಮಯವನ್ನು ಉಳಿದ ವಿಷಯಗಳ ಮನೆಗೆಲಸದಲ್ಲಿ ಕಳೆಯುತ್ತಾನೆ ಅಂತ ಇದೆ ಈಗ ಅವನು ಏನ್ ಮಾಡ್ತಾ ಇದ್ದಾನಂದ್ರೆ ಹೋಮ್ವರ್ಕ್ ಅಂತೂ ಮಾಡ್ಲೇಬೇಕು ಆ ಹೋಮ್ವರ್ಕ್ ಅಲ್ಲೇ ಮತ್ತೆ ಡಿವೈಡ್ ಮಾಡ್ತಾರೆ ಬರೀ ಮ್ಯಾಥಮೆಟಿಕ್ಸ್ ಮಾಡ್ಲಿಕ್ಕೆ ಅವನು 1/3 ಟೈಮನ್ನು ಸಪ್ರೇಟ್ ಇಟ್ಬಿಡ್ತಾನೆ 1/3 ಸಮಯವನ್ನ ಅವನು ಮ್ಯಾಥ್ಸ್ಗೋಸ್ಕರ ಇಟ್ಟರೆ ಉಳಿದ ಸಬ್ಜೆಕ್ಟ್ಸ್ಗಳ ಮನೆಗೆಲಸವನ್ನು ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ದಟ್ಸ್ ದ ಮೀನಿಂಗ್ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಮನೆಗೆಲಸ ಇರೋದೇ ಎಷ್ಟು ಹೇಳಿ ಮನೆಗೆಲಸಕ್ಕೆ ಅವನು ಸ್ಪೆಂಡ್ ಮಾಡ್ತಿರೋದೇ 45 ಡಿಗ್ರಿ ಕರೆಕ್ಟಾ ಇದ ರ ಅಂದ್ರೆ ಇಂಟು 1/3 ಇದು ಮ್ಯಾಥಮೆಟಿಕ್ಸ್ ಹೋಗ್ಬಿಡುತ್ತೆ 3 1s 3 15s ಓಕೆ ಅಂದ್ರೆ 45 ಡಿಗ್ರಿನಲ್ಲಿ 15 ಡಿಗ್ರಿ ಯಾವುದಕ್ಕೆ ಹೋಯ್ತು ಬರೀ ಮ್ಯಾಥ್ಸ್ ಮಾಡ್ಲಿಕ್ಕೆ ಹೋಗುತ್ತೆ ಇನ್ನೆಷ್ಟು ಉಳಿತು 30 ಡಿಗ್ರಿ ಉಳಿತಾ ಇದು ಯಾವುದಕ್ಕೆ ಉಳಿತಿದ್ದು ಫಾರ್ ದ ರಿಮೈನಿಂಗ್ ಸಬ್ಜೆಕ್ಟ್ಸ್ ಉಳಿದ ವಿಷಯಗಳ ಹೋಮ್ವರ್ಕ್ ಮಾಡಲಿಕ್ಕೆ ಅವನ ಹತ್ರ ಎಷ್ಟಿದೆ ಬರೀ 30 ಡಿಗ್ರಿ ಆ 30 ಡಿಗ್ರಿನ ಏನು ಮಾಡ್ಬೇಕು ಈಗ ಗಂಟೆಗೆ ಕನ್ವರ್ಟ್ ಮಾಡಬೇಕು ದಟ್ ಇಸ್ ದ ಫೈನಲ್ ಆನ್ಸರ್ 30 ಡಿಗ್ರಿ ಔಟ್ ಆಫ್ ಟೋಟಲ್ 360 ಡಿಗ್ರೀಸ್ ಔಟ್ ಆಫ್ ಟೋಟಲ್ 24 hours ಎಷ್ಟು ದಿಸ್ ವಿಲ್ ಗಿವ್ ಯು ದ ಫೈನಲ್ ಆನ್ಸರ್ 31 36 6 1 6 4 ದ ಆನ್ಸರ್ ಇಸ್ 4 hours ಮನೆಗೆಲಸ ಹೋಮ್ವರ್ಕ್ 45 ಡಿಗ್ರಿ ಇದೆ ಅದರ 1/3 ಅಂದ್ರೆ 3 1s 3 15s 15 ಡಿಗ್ರಿ ಬರೀ ಮ್ಯಾಥ್ಸ್ ಮಾಡ್ಲಿಕ್ಕೆ ಕಳೆದು ಬಿಡ್ತಾನೆ ಇನ್ನು 30 ಡಿಗ್ರಿ ಬ್ಯಾಲೆನ್ಸ್ ಇದೆ ಓಕೆ 30 ಡಿಗ್ರಿ ಇದನ್ನು ಅವನು ಯಾವುದಕ್ಕೆ ಖರ್ಚು ಮಾಡ್ತಾನೆ ಉಳಿದ ಸಬ್ಜೆಕ್ಟ್ಸ್ಗಳ ಹೋಮ್ವರ್ಕ್ ಮಾಡಲಿಕ್ಕೆ ಖರ್ಚು ಮಾಡ್ತಾನೆ ಸೊ 30 ಡಿಗ್ರಿ ಔಟ್ ಆಫ್ 360 31 30 12 ಆಗುತ್ತೆ ನೋಡಿ 12 12 2 ದ ಆನ್ಸರ್ ಇಸ್ 2 hours ಸೆಕೆಂಡ್ ಆಪ್ಷನ್ 2 hours ಇಸ್ ದ ಕರೆಕ್ಟ್ ಆನ್ಸರ್ ಬೇಡ ಅಂದ್ರೆ ಇನ್ನೂ ಈಸಿಯಾಗಿ ಯಾಕೆ ಮಾಡಬೇಕು ಇಲ್ಲಿ ನೋಡಿ 1/3 ಅಂದ್ರೆ ಏನು ಇಡೀ ಹೋಮ್ವರ್ಕ್ ಅನ್ನ 3 ಈಕ್ವಲ್ ಪೀಸ್ ಮಾಡಿ ಒಂದು ಪೀಸ್ ತಗೊಳ್ಳಿ ಇದು ಯಾವುದಕ್ಕೆ ಮ್ಯಾಥ್ಸ್ ಅಂತ ಹೇಳ್ತಾರೆ ಇವೆರಡು ಏನು ಬೇರೆ ಉಳಿದ ಸಬ್ಜೆಕ್ಟ್ಸ್ಗಳಿಗೆ ಸರಿನಾ ಸೊ ಈ 3 ಈಕ್ವಲ್ ಪೀಸ್ ಮಾಡೋ 45ರಲ್ಲಿ 3 ಈಕ್ವಲ್ ಪೀಸ್ ಮಾಡಿದ್ರೆ ಎಷ್ಟಾಗುತ್ತೆ 15 ಆಗುತ್ತಾ 15 ಈ ಒಂದು ಪೀಸ್ ಯಾವ್ದಕ್ಕೆ ಹೋಯ್ತು ಮ್ಯಾಥ್ಸ್ ಮಾಡ್ಲಿಕ್ಕೆ ಹೋಯ್ತು ಈ ಒಂದು ಪೀಸ್ ಯಾವ್ದಕ್ಕೆ ಹೋಗುತ್ತೆ ಮ್ಯಾಥ್ಸ್ ಮಾಡ್ಲಿಕ್ಕೆ ಹೋಯ್ತು ಇನ್ನು 2 ಪೀಸ್ ಇದೆ ಉಳಿದ ಸಬ್ಜೆಕ್ಟ್ಸ್ಗಳಿಗೆ ಅಂದ್ರೆ 30 ಡಿಗ್ರಿ ನಾವು ಏನ್ ಮಾಡ್ಬೇಕು ಗಂಟೆಗೆ ಕನ್ವರ್ಟ್ ಮಾಡಬೇಕು ಹೇಗೆ ಮಾಡ್ತೀರಾ 30 ಡಿಗ್ರಿ ಔಟ್ ಆಫ್ 360 ಔಟ್ ಆಫ್ 24 hours ಎಷ್ಟು 31 30 12 12 12 2 hours ಸೊ ಸೆಕೆಂಡ್ ಆಪ್ಷನ್ 2 hours ಇಸ್ ದ ಕರೆಕ್ಟ್ ಆನ್ಸರ್ ಈ ರೀತಿಯಾಗಿ ನಾವು 10ನೇ ಪ್ರಾರಂಭ ಮಾಡಬಹುದು ಇಲ್ಲಿಗೆ ಪೈ ಚಾರ್ಟ್ಸ್ ಮೇಲಿನ 3 ಪ್ರಶ್ನೆಗಳು ಮುಗಿತು ಸ್ನೇಹಿತರೆ ಈಗ ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ ನೋಡೋಣ 17th ಪ್ರಾಬ್ಲಮ್ 17ನೇ ಪ್ರಶ್ನೆ
1, 2 ಮತ್ತು 3 ಎಂದು ಗುರುತಿಸಲಾದ 3 ಪೆಟ್ಟಿಗೆಗಳಿವೆ. ಇವು ಪೆಟ್ಟಿಗೆಗಳು. ಇದರ ಮೇಲೆ ಏನೇನು ಬರೆದಿದ್ದೀವಿ? 1, 2, 3 ಅಂತ ಬರೆದಿದ್ದೀವಿ. ಸರಿನಾ? ಪ್ರತಿಯೊಂದು ಪೆಟ್ಟಿಗೆಯೂ ಒಂದೋ ಕೆಂಪು ಇಲ್ಲವೇ ಹಸಿರು ಬಾಲುಗಳನ್ನು ಹೊಂದಿದ್ದು, ಈ ರೀತಿಯಲ್ಲಿ ಕೊನೆಯ ಪಕ್ಷ ಒಂದು ಪೆಟ್ಟಿಗೆಯು ಹಸಿರು ಬಾಲನ್ನೇ ಹೊಂದಿದೆ ಮತ್ತು ಹಸಿರು ಬಾಲನ್ನು ಹೊಂದಿದ ಪೆಟ್ಟಿಗೆಯು ಕ್ರಮಾನುಗತ ಸಂಖ್ಯೆ ಹೊಂದಿದೆ. ಈ ರೀತಿಯಾಗಿ ಮಾಡಿದ ಒಟ್ಟು ಕ್ರಮಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಆಪ್ಷನ್ಸ್ 5, 6, 3, 4 ಕೊಟ್ಟಿದ್ದಾನೆ ಸ್ನೇಹಿತರೆ. ಇಲ್ಲಿ ಏನಂದ್ರೆ ಕೊನೆಯ ಪಕ್ಷ ಒಂದು ಪೆಟ್ಟಿಗೆ ಹಸಿರು ಬಾಲನ್ನು ಹೊಂದಿರಬೇಕು. ಕೊನೆಯ ಪಕ್ಷ ಅಂದ್ರೆ ಏನು? ಮಿನಿಮಮ್. ಮಿನಿಮಮ್ ಅಂದ್ರೆ ಕನಿಷ್ಠ, ಅಟ್ಲೀಸ್ಟ್, ಮಿನಿಮಮ್. ಇದರ ಅರ್ಥ ಏನು? ಮಿನಿಮಮ್, ಕನಿಷ್ಠ, ಕೊನೆಯ ಪಕ್ಷ. ಇದರ ಅರ್ಥ ಏನು ಅಂದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂದ್ರೆ ಅದು ಅಥವಾ ಅದಕ್ಕಿಂತ ಹೆಚ್ಚು. ಅದು ಅಥವಾ ಅದಕ್ಕಿಂತ ಹೆಚ್ಚು. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ದಿಸ್ ಇಸ್ ದ ಮೀನಿಂಗ್ ಆಫ್ ಮಿನಿಮಮ್. ಈಗ ಮಿನಿಮಮ್ ಒಂದು ಪೆಟ್ಟಿಗೆ ಆದ್ರೂ ಏನಿರ್ಬೇಕು? ಗ್ರೀನ್ ಇರ್ಬೇಕು ಅಂತ ಹೇಳ್ತಾನೆ. ಮಿನಿಮಮ್ ಒಂದು ಪೆಟ್ಟಿಗೆ ಗ್ರೀನ್ ಇರ್ಬೇಕು ಅಂದ್ರೆ ಒಂದು ಗ್ರೀನ್ ಇರ್ಬೋದು, ಅಥವಾ 2 ಪೆಟ್ಟಿಗೆಗಳಲ್ಲಿ ಗ್ರೀನ್ ಇರ್ಬೋದು, ಅಥವಾ 3 ಪೆಟ್ಟಿಗೆಗಳಲ್ಲಿ ಗ್ರೀನ್ ಇರ್ಬೋದು. ದಟ್ ಇಸ್ ದ ಮೀನಿಂಗ್. ಈಗ ಒಂದು ಪೆಟ್ಟಿಗೆಯಲ್ಲಿ ಗ್ರೀನ್ ಅಂದ್ರೆ ಇಲ್ಲಿ ಗ್ರೀನ್ ಇರೋಣ, ಇಲ್ಲಿ ಗ್ರೀನ್ ಹಾಕೋಣ. ಇಲ್ಲಿ ರೆಡ್, ಇಲ್ಲಿ ರೆಡ್. ಇಲ್ಲ ಅಂದ್ರೆ ಇಲ್ಲೇ ಗ್ರೀನ್ ಹಾಕಿದ್ರೆ ಇಲ್ಲಿ ರೆಡ್, ಇಲ್ಲಿ ರೆಡ್. ಇಲ್ಲಿ ಗ್ರೀನ್ ಹಾಕಿಬಿಟ್ರೆ ಇಲ್ಲಿ ರೆಡ್, ಇಲ್ಲಿ ರೆಡ್. ಇವಿಷ್ಟು ಬಿಟ್ರೆ ಬೇರೆ ಯಾವುದು ಬರಲ್ಲ. ಎಲ್ಲಿ? ಒಂದು ಗ್ರೀನ್ ಅಂತ ಹೇಳಿದಾಗ. ನೆಕ್ಸ್ಟ್ ಅಥವಾ 2 ಗ್ರೀನ್ ಇರ್ಬೇಕಲ್ಲ, 2 ಗ್ರೀನ್ ಇರ್ಬೋದು. 2 ಗ್ರೀನ್ ಅಂದಾಗ 2 ಗ್ರೀನ್ ಹಾಕ್ಬೇಕು ಅಂದ್ರೆ ಇಲ್ಲೊಂದು ಗ್ರೀನ್ ಹಾಕುವಾಗಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಕೊಟ್ಟಿದ್ದ ನೋಡಿ, ಹಸಿರು ಬಾಲನ್ನು ಹೊಂದಿದ ಪೆಟ್ಟಿಗೆಯು ಕ್ರಮಾನುಗತ ಸಂಖ್ಯೆ ಹೊಂದಿದೆ. ಅಂದ್ರೆ ನೀವು ಮೊದಲನೇ ಪೆಟ್ಟಿಗೆಯಲ್ಲಿ ಗ್ರೀನ್ ಹಾಕಿದ್ರೆ ಎರಡನೇ ಪೆಟ್ಟಿಗೆಯಲ್ಲಿ ಗ್ರೀನ್ ಹಾಕಬೇಕು, ಎರಡನೇದು ಹಾಕಿದ್ರೆ ಮೂರನೇದನ್ನೇ ಹಾಕಬೇಕು, ಕ್ರಮವಾಗಿ ಇರಬೇಕು. ಅಂದ್ರೆ ನಾನು ಇಲ್ಲಿ ಗ್ರೀನ್ ಅನ್ನ ಹಾಕಿದ್ರೆ ಕಂಪಲ್ಸರಿ ಎರಡನೇ ಪೆಟ್ಟಿಗೆಲ್ಲೂ ಗ್ರೀನ್ ಇರಬೇಕು, ಕ್ರಮಾನುಗತ. ಇಲ್ಲಿ ರೆಡ್, ಯಾಕೆ ನಮ್ಗೆ ಎರಡೇ ಗ್ರೀನ್ ನಾವು ನೋಡ್ತಾ ಇರೋದು ಇವಾಗ ಸದ್ಯಕ್ಕೆ. ಸರಿನಾ? ಇಲ್ಲ ಇಲ್ಲಿ ರೆಡ್ ಇದ್ರೆ ಇಲ್ಲಿ ಗ್ರೀನ್ ಹಾಕ್ಬಿಟ್ರೆ ಇಲ್ಲೂ ಗ್ರೀನ್ ಇರ್ಬೇಕು. ಸರಿನಾ? ಈಗ 2 ಗ್ರೀನ್ ಇಷ್ಟೇ. ಇದು 2 ಗ್ರೀನ್ ಇದಕ್ಕಿಂತ ಜಾಸ್ತಿ ಆಗಲ್ಲ. ದೀಸ್ ಆರ್ ದ ಓನ್ಲಿ ಟು. ಅಂದ್ರೆ 1 ಮತ್ತು 2 ಪೆಟ್ಟಿಗೆಯಲ್ಲಿ ಹಾಕ್ಬೋದು ಕ್ರಮಾನುಗತ. 1 ಮತ್ತು 2 ಇಲ್ಲಿ ನೋಡಿ, 1 ಮತ್ತು 2. ಇಲ್ಲ 2 ಮತ್ತು 3 ಕ್ರಮಾನುಗತ ಗ್ರೀನ್ ಹಾಕ್ಬೋದು. ಇನ್ನು 3 ಅಂದ್ರೆ ಕ್ರಮಾನುಗತನೇ ಇರ್ತದೆ. 1, 2, 3. ಸೊ 1, 2, 3, 4, 5, 6. ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಸೆಕೆಂಡ್ ಆಪ್ಷನ್ 6 ಇಸ್ ದ ಕರೆಕ್ಟ್ ಆನ್ಸರ್. 6 ಬೇರೆ ಬೇರೆ ವಿಧಗಳಲ್ಲಿ ನಾವು ಏನ್ ಮಾಡ್ಬೋದು? ಈ ಗ್ರೀನ್ ಮತ್ತು ರೆಡ್ ಬಾಲ್ಸ್ ಗಳನ್ನ ಈ ಪೆಟ್ಟಿಗಳಲ್ಲಿ ಹಾಕ್ಬೋದು. ಮಿನಿಮಮ್ 1 ಅಂತ ಹೇಳಿದ್ರೆ, ಮಿನಿಮಮ್ 1 ಅಂದ್ರೆ 1 ಅಥವಾ 2 ಅಥವಾ 3. ಇವೆರಡರಲ್ಲಿ 1, 3ರಲ್ಲಿ 1, ಇವೆರಡರಲ್ಲಿ 2, ಇದರಲ್ಲಿ 3. ಮತ್ತೆ ಕ್ರಮಾನುಗತ ಇರ್ಬೇಕು. 1 ಹಾಕಿದ್ರೆ ಎರಡನೇದು ಹಾಕ್ಬೇಕು, 1 ಹಾಕಿ ಒಮ್ಮೆ ಎರಡನೇದು ಗ್ಯಾಪ್ ಮಾಡಿ 3 ಹಾಕೋದಿಲ್ಲ, ಕ್ರಮಾನುಗತ ಇರ್ಬೇಕು. ದಟ್ಸ್ ದ ಮೀನಿಂಗ್. ಸೊ ಇಲ್ಲಿಗೆ 17 ಮುಗಿತು ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆ. ಒಬ್ಬ ಹಾಲು ಮಾರುವವನು 80 ಲೀಟರ್ ಹಾಲಿನೊಂದಿಗೆ 20 ಲೀಟರ್ ನೀರನ್ನು ಬೆರೆಸುತ್ತಾನೆ. ಇದರ ಪ್ರಮಾಣದಲ್ಲಿ 1/4 ರಷ್ಟು ಮಾರಿದ ನಂತರ ಆತನು ಮೊದಲಿನ ಅಳತೆಯಷ್ಟು ಹಾಲಿನ ಪ್ರಮಾಣ ಹೆಚ್ಚಿಸಲು ಮಾರಿದಷ್ಟು ಹಾಲಿನ ಪ್ರಮಾಣದಲ್ಲಿ ನೀರನ್ನು ಬೆರೆಸುತ್ತಾನೆ. ಹಾಗಾದ್ರೆ ಪ್ರಸ್ತುತ ಹಾಲಿನಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿದನು. ಸೊ ಇಲ್ಲಿ ಹಾಲು ಮಾರುವವನು 80 ಲೀಟರ್ ಹಾಲಿದೆ ಅವನ ಹತ್ರ. 80 ಲೀಟರ್ ಏನಿದೆ ಹಾಲಿದೆ. ಅದಕ್ಕೆ ಅವನು ಎಷ್ಟು ಲೀಟರ್ ನೀರು ಸುರಿತಾನೆ? 20 ಲೀಟರ್ ನೀರು ಸುರಿತಾನೆ. 20 ಲೀಟರ್ ನೀರು ಸುರಿದು ಟೋಟಲ್ ಎಷ್ಟು ಮಾಡಿಬಿಡ್ತಾನೆ? 100 ಮಾಡಿಬಿಡ್ತಾನೆ. 80 ಲೀಟರ್ ಇತ್ತು ಹಾಲು, 20 ಲೀಟರ್ ನೀರು ಸುರಿದು ಟೋಟಲ್ ಎಷ್ಟು ಮಾಡಿದ? 100 ಮಾಡ್ತಾನೆ. ಈಗ ಎಷ್ಟು ಮಾರ್ತಾನೆ ಅಂದ್ರೆ 1/4 ಮಾರ್ತಾನೆ. 1/4 ಅಂದ್ರೆ ಏನು? 1/4 ಅಂದ್ರೆ ಕಾಲ್ ಭಾಗ. 1/2 ಅಂದ್ರೆ ಅರ್ಧ, 1/4 ಅಂದ್ರೆ ಕಾಲ್ ಭಾಗ. ಇದ್ರ ಕಾಲ್ ಭಾಗ ಅಂದ್ರೆ ಎಷ್ಟು? 25 ಲೀಟರ್ ಮಾರಿಬಿಡ್ತಾನೆ. 25 ಲೀಟರ್ ಮಾರ್ತಾನೆ. ಸೊ 25 ಲೀಟರ್ ಮಾರಿದ್ರೆ ಈಗ ಅವನ ಹತ್ರ ಎಷ್ಟು ಉಳಿತು? ಬರೀ ಹೇಳಿ, 75 ಲೀಟರ್ ಅಷ್ಟೇ ಉಳಿತು. ದಿಸ್ ಇಸ್ ಒನ್ ಥಿಂಗ್. ಇನ್ನೊಂದು ವಿಚಾರ ಅಂದ್ರೆ ಕಾಲ್ ಭಾಗ ಮಾರ್ತಾ ಇದ್ದಾನೆ ಅಂದಾಗ ಇದರಲ್ಲೂ ಕಾಲ್ ಭಾಗ ಹೋಗುತ್ತೆ, ಅದರಲ್ಲೂ ಕಾಲ್ ಭಾಗ ಹೋಗುತ್ತೆ. ಬರೀ ಹಾಲೇ ಮಾರಿರಲ್ಲ, ಅವನು ಮಿಕ್ಸ್ ಮಾರಾಟ ಮಾಡಿರ್ತಾನೆ. ಹಾಗಾಗಿ ಇದರಲ್ಲೂ ಕಾಲ್ ಭಾಗ ಕಳಿಬೇಕು. ಇದರಲ್ಲಿ ಕಾಲ್ ಭಾಗ ಕಳೆದ್ಬಿಟ್ರೆ 60 ಉಳಿತು.
ಯಾಕೆ ಹೇಳಿ 80 ಕಾಲ್ ಭಾಗ ಎಷ್ಟು 20 ಹೋಯ್ತು 60 ಉಳಿತು. ಇಲ್ಲಿ ಕಾಲ್ ಭಾಗ ಹೋಯ್ತು ಅಂದ್ರೆ ಎಷ್ಟು ಉಳಿಕೊಳ್ಳುತ್ತೆ 15 ಉಳ್ಕೊಳ್ಳುತ್ತೆ. ಕಾಲ್ ಭಾಗ ಅಂದ್ರೆ 5 ಲೀಟರ್ ಹೋಯ್ತು ಅಂದ್ರೆ 15 ಉಳಿತು. ಈಗ ಟೋಟಲ್ 75 ಮಾರಾಟ ಮಾಡಿದ್ದಾನೆ, ಅಷ್ಟೇ ಪ್ರಮಾಣದ ನೀರನ್ನು ಬೆರೆಸುತ್ತಾನೆ ಅಂತ ಕೊಟ್ಟಿದ್ದಾನೆ. ಅಷ್ಟೇ ಪ್ರಮಾಣದ ನೀರು ಅಂದ್ರೆ ಇಲ್ಲಿ 25 ಜಾಸ್ತಿ ಅಂದ್ರೆ 25 30 40 ವಾಟರ್ ಆಯ್ತು, 60 ಏನಾಯ್ತು ಮಿಲ್ಕ್ ಆಯ್ತು. ಕೇಳ್ತಾ ಇರೋದು ನೀರಿನ ಪ್ರಮಾಣ ಎಷ್ಟು? 40 ನೀರು 60 ಹಾಲು. ಕ್ಯಾನ್ಸಲ್ ಮಾಡೋಣ. 22 23 ದ ಫೈನಲ್ ಆನ್ಸರ್ ಇಸ್ 2:3. ದ ವೆರಿ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. ಫಸ್ಟ್ ಆಪ್ಷನ್ ಅದೇ ಇರೋದು ಸ್ನೇಹಿತರೆ, 2:3. ಕೀ ಆನ್ಸರ್ ಅಲ್ಲೂ ಅದನ್ನೇ ಕೊಟ್ಟಿದ್ದಾನೆ. ಸೊ ಎವ್ರಿಥಿಂಗ್ ಇಸ್ ಆಲ್ ರೈಟ್. ಇನ್ನೊಂದ್ಸಲ ಹೇಳ, ಅವನ ಹತ್ರ 80 ಲೀಟರ್ ಹಾಲಿತ್ತು, 20 ಲೀಟರ್ ನೀರು ಬೆರೆಸಿ ಟೋಟಲ್ 100 ಮಾಡಿಬಿಡ್ತಾನೆ. ಕಾಲ್ ಭಾಗ ಮಾರಾಟ ಮಾಡ್ತಾನೆ. ಕಾಲ್ ಭಾಗ ಅಂದ್ರೆ ಏನು 25 ಮಾರಾಟ ಮಾಡ್ತಾನೆ. ಕಾಲ್ ಭಾಗ ಅಂದಾಗ ಇಲ್ಲೂ ಕಾಲ್ ಭಾಗ ಹೋಗುತ್ತೆ, ಇಲ್ಲೂ ಕಾಲ್ ಭಾಗ ಹೋಗುತ್ತೆ. ಇಲ್ಲಿ ಕಾಲ್ ಭಾಗ ಅಂದ್ರೆ 20 ಹೋಗುತ್ತೆ, ಅಲ್ಲಿ ಕಾಲ್ ಭಾಗ ಅಂದ್ರೆ 5 ಹೋಗುತ್ತೆ. ಅಲ್ಲಿಗೆ 15 ನೀರು ಉಳಿತು, 60 ಹಾಲು ಉಳಿತು. ಎಷ್ಟು ಮಾರಾಟ ಮಾಡಿರ್ತಾನೋ ಅಷ್ಟೇ ನೀರು ಬೆರೆಸ್ತಾನೆ, ಅಂದ್ರೆ 25 ಲೀಟರ್ ನೀರು ಬೆರೆಸ್ತಾನೆ. ಅಲ್ಲಿಗೆ ನೀರು ಎಷ್ಟಾಗ್ಬಿಡುತ್ತು 40 ಆಯ್ತು. ಹಾಲು 60ಕ್ಕೆ 60 ಹಾಗೆ ಇರುತ್ತೆ. 40 ನೀರು 60 ಹಾಲು. ಲಾಸ್ಟಿಗೆ ಉಳಿಯೋದು ಇಷ್ಟೇ. ಕೇಳ್ತಾ ಇರೋದು ರೇಷಿಯೋ ಬಿಟ್ವೀನ್ ದೀಸ್ ಟು. ಅನುಪಾತ ಕೇಳ್ತಾ ಇದ್ದಾನೆ 22 23. ದ ವೆರಿ ಫಸ್ಟ್ ಆಪ್ಷನ್ 2:3 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನಿಮಗೆ ಲಾಸ್ಟ್ಗೆ ಪ್ರಶ್ನೆ ಒಂಚೂರು ನಿಮಗೆ ಕನ್ಫ್ಯೂಷನ್ ಆಗೋ ತರ ಅನ್ಸುತ್ತೆ. ಹಾಗಾದ್ರೆ ಪ್ರಸ್ತುತ ಹಾಲಿನಲ್ಲಿರುವ ನೀರಿನ ಪ್ರಮಾಣ ಎಷ್ಟು? ಅದರ್ಥ ನೀವು ಫಸ್ಟ್ ಹಾಲು ತಗೋಬೇಕಾ ಫಸ್ಟ್ ನೀರು ತಗೋಬೇಕಾ, ಅದು ಕನ್ಫ್ಯೂಷನ್ ಆಗುತ್ತೆ ಸ್ನೇಹಿತರೆ. ಬಟ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅದು 100% ಕರೆಕ್ಟ್ ಆಗಿದೆ. ಅವನು ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಫೈಂಡ್ ದ ರೇಷಿಯೋ ಬಿಟ್ವೀನ್ ವಾಟರ್ ಟು ಮಿಲ್ಕ್. ಫಸ್ಟ್ ವಾಟರ್ ದೆನ್ ಮಿಲ್ಕ್, ಅದು ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಸೊ ಈ ರೀತಿಯಾಗಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ನಾವೇನ್ ನೋಡ್ಬೇಕು, ಇಂಗ್ಲಿಷ್ ಅನ್ನ ಓದ್ಬೇಕು. ಯಾಕೆಂದ್ರೆ ಕನ್ನಡ ಇಂಗ್ಲಿಷ್ಗೆ ಕ್ಲಾಶ್ ಆದ್ರೆ ಇಂಗ್ಲಿಷ್ ಫೈನಲ್ ಅಂತ ಮುಂಚಿನ ಅಂಡರ್ಸ್ಟುಡ್. ದಟ್ ಇಸ್ ಒನ್ ಥಿಂಗ್. ಇನ್ನೊಂದು ವಿಚಾರ ಅಂದ್ರೆ, ನೀವು 2:3 3:2 ಕನ್ಫ್ಯೂಷನ್ ಆದ್ರೆ ಅಲ್ಲೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂದ್ರೆ ಅಲ್ಲಿ ನೋಡಿ ಆಪ್ಷನ್ಸ್ ಅಲ್ಲಿ 3:2 ಇಲ್ಲ ಆಪ್ಷನ್. ಹಾಗಾಗಿ 2:3. ದಟ್ ಇಸ್ ಒನ್ ಮೋರ್ ವೇ ಆಫ್ ಡೂಯಿಂಗ್ ಇಟ್. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. 19ನೇ ಪ್ರಶ್ನೆ, 19th ಪ್ರಾಬ್ಲಮ್ ನೋಡೋಣ. ಜಾಸ್ತಿ ಉದ್ದ ಇರೋ ಪ್ರಾಬ್ಲಮ್ ಇದೆ. ಒಂದು ನಟ್ ಮತ್ತು ಬೋಲ್ಟ್ಗಳ ಕಾರ್ಖಾನೆಯಲ್ಲಿ ಒಂದು ಯಂತ್ರವು ಬರೀ ನಟ್ಗಳನ್ನು ತಯಾರಿಸುತ್ತಿದ್ದು ನಿಮಿಷಕ್ಕೆ 100 ನಟ್ಗಳಂತೆ ತಯಾರಿಸಿದರೆ ಪ್ರತಿ 1000 ನಟ್ಟುಗಳ ತಯಾರಿಕೆಯ ನಂತರ 5 ನಿಮಿಷಗಳನ್ನು ಸ್ವಚ್ಛ ಮಾಡಲು ಉಪಯೋಗಿಸುತ್ತಾನೆ. ಇನ್ನೊಂದು ಯಂತ್ರ ಬರೀ ಬೋಲ್ಟ್ಗಳನ್ನು ತಯಾರಿಸುತ್ತಿದ್ದು ಪ್ರತಿ ನಿಮಿಷಕ್ಕೆ 75ರಂತೆ ಬೋಲ್ಟ್ಗಳನ್ನು ತಯಾರಿಸಿದರೆ ಪ್ರತಿ 1500 ಬೋಲ್ಟ್ ತಯಾರಿಕೆಯ ನಂತರ ಸ್ವಚ್ಛ ಮಾಡಲು 10 ನಿಮಿಷ ಬೇಕಾಗುತ್ತದೆ. ಒಂದು ವೇಳೆ ಎರಡೂ ಯಂತ್ರಗಳು ಒಂದೇ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಪ್ರಾರಂಭಿಸಿದರೆ 9000 ಜೊತೆ ನಟ್ಗಳು ಮತ್ತು ಬೋಲ್ಟ್ಗಳನ್ನು ತಯಾರಿಸಲು ಬೇಕಾಗುವ ಸಮಯ ಎಷ್ಟು ಅಂತ ಕೇಳಿದ್ದಾನೆ. ಈಗ 2 ಯಂತ್ರಗಳಿಗೆ, ಒಂದು ಬರೀ ನಟ್ಗಳನ್ನ ತಯಾರಿಸುತ್ತೆ, ಇನ್ನೊಂದು ಬರೀ ಬೋಲ್ಟ್ಗಳನ್ನ ತಯಾರಿಸುತ್ತೆ. ದಟ್ ಇಸ್ ಒನ್ ಥಿಂಗ್. ಈಗ ನಮಗೆ ಆರ್ಡರ್ ಎಂತ ಆರ್ಡರ್ ಬಂದಿದೆ ಅಂದ್ರೆ, ನಮಗೆ 9000 ಜೊತೆ ನಟ್ ಮತ್ತು ಬೋಲ್ಟ್ಗಳು ಬೇಕಾಗಿವೆ ಅಂತ ಒಂದು ಆರ್ಡರ್ ಬಂತು. ಸರಿನಾ? ಸೊ ಇವು ಎರಡು ನಾವು ಮಷಿನ್ಗಳನ್ನ ಒಟ್ಟಿಗೆ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಟೈಮ್ ಬೇಕಾಗುತ್ತದೆ ಅಂತ ಕೇಳಿರೋದು. ಮಿನಿಮಮ್ ಎಷ್ಟು ಟೈಮ್ ಬೇಕು ಟು ಗೆಟ್ ರೆಡಿ ವಿತ್ 9000 ಪೇರ್ಸ್ ಆಫ್ ನಟ್ಸ್ ಅಂಡ್ ಬೋಲ್ಟ್ಸ್. ಆಮೇಲೆ ಪ್ರತಿಯೊಂದು ಯಂತ್ರದ ಬಗ್ಗೆ ಅವನು ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ ಅಂದ್ರೆ, ಈ ನಟ್ಗಳನ್ನ ತಯಾರು ಮಾಡೋದೇನೋ ಒಂದು ಮಷಿನ್ ಇದೆಯಲ್ಲ, ಅದು ಒಂದು ನಿಮಿಷಕ್ಕೆ 100 ನಟ್ಗಳನ್ನ ತಯಾರಿಸುತ್ತೆ. ಆದರೆ 1000 ನಟ್ಗಳನ್ನ ತಯಾರಿಸಿದ ನಂತರ ಅದಕ್ಕೆ 5 ನಿಮಿಷ ಏನ್ ಮಾಡಕ್ ಬೇಕು, ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಅದು 100 ನಟ್ ತಯಾರಿಸೋದು ಪ್ರತಿ ನಿಮಿಷಕ್ಕೆ. ಅದು ಅದರ ಸ್ಪೆಸಿಫಿಕೇಶನ್. ಇನ್ನು ಬೋಲ್ಟ್ಗಳನ್ನ ಏನ್ ತಯಾರಿಸುತ್ತಲ್ಲ, ಬರೀ ಬೋಲ್ಟ್ಗಳನ್ನ ತಯಾರಿಸೋ ಮಷಿನ್, ಅದು ಯಾವ ತರ ಇದೆ ಅಂದ್ರೆ, ಒಂದೊಂದು ನಿಮಿಷಕ್ಕೆ 75 ಬೋಲ್ಟ್ಸ್ ಗಳನ್ನ ಅದು ರೆಡಿ ಮಾಡುತ್ತೆ. ಆದ್ರೆ 1500 ಬೋಲ್ಟ್ಸ್ ರೆಡಿ ಆಯ್ತು ಅಂದ್ರೆ ಏನ್ ಮಾಡ್ಬೇಕು, ಕಂಪಲ್ಸರಿ ಕ್ಲೀನಿಂಗ್ ಮಾಡಬೇಕು. ಎಷ್ಟು ನಿಮಿಷ ಕ್ಲೀನಿಂಗಿಗೆ 10 ನಿಮಿಷ ಬೇಕು. ಇದು ಮಾಹಿತಿ. ಈಗ ನಮಗೆ ಮಿನಿಮಮ್ ಎಷ್ಟು ಟೈಮ್ ಅಲ್ಲಿ 9000 ಜೊತೆ ನಟ್ ಹಾಗೂ ಬೋಲ್ಟ್ ಗಳನ್ನ ರೆಡಿ ಮಾಡಬಹುದು. ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಪ್ರಾಬ್ಲಮ್. ಸೊ ಫಸ್ಟ್ ಏನ್ ಮಾಡೋಣ,
ಯಾವ್ದು ಮಾಡೋಣ? ನಟ್ ಮಾಡೋಣ. ನಟ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನೋಡಿ. ಇಲ್ಲಿ ನಟ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಏನಿದೆ ಅಂದ್ರೆ, ಒಂದೊಂದು ನಿಮಿಷಕ್ಕೆ 100 ನಟ್ಗಳು ರೆಡಿ ಆಗುತ್ತವೆ. 100 ನಟ್ಸ್ ಪರ್ ಮಿನಿಟ್, ಸರಿನಾ? ಮತ್ತೆ 1000 ನಟ್ಗಳನ್ನು ತಯಾರಿಸಿದ ನಂತರ 5 ನಿಮಿಷ ಬ್ರೇಕ್ ಬೇರೆ ಕೊಡಬೇಕು. ಹೌದಾ? ಓಕೆ. 1000 ನಟ್ಗಳನ್ನ ತಯಾರಿಸೋದಕ್ಕೆ 10 ನಿಮಿಷ ಬೇಕಾ? ಒಂದೊಂದು ನಿಮಿಷಕ್ಕೆ 100 ನಟ್ ರೆಡಿ ಆದ್ರೆ 1000 ನಟ್ಸ್ ಅನ್ನ ರೆಡಿ ಮಾಡ್ಲಿಕ್ಕೆ 10 ನಿಮಿಷ ಬೇಕು. ಆದ್ರೆ 5 ನಿಮಿಷ ಕ್ಲೀನಿಂಗ್ ಬೇರೆ ಬೇಕು. ಅಂದ್ರೆ ಟೋಟಲ್ ಎಷ್ಟು ನಿಮಿಷ ಬೇಕಾಯ್ತು? 1000 ನಟ್ ರೆಡಿ ಆಯ್ತು ಅಂದ್ರೆ 15 ನಿಮಿಷ. ಯಾಕೆ? 10 ನಿಮಿಷ ರೆಡಿ ಮಾಡ್ಲಿಕ್ಕೆ, ತಯಾರಿಸ್ಲಿಕ್ಕೆ, 5 ನಿಮಿಷ ಕ್ಲೀನಿಂಗ್ ಇದೆ. ಅಂದ್ರೆ ಅರ್ಥ 1000 ನಟ್ಗಳನ್ನ ರೆಡಿ ಮಾಡ್ಲಿಕ್ಕೆ 15 ನಿಮಿಷ ಬೇಕು ಅಂದ್ರೆ ನಮಗೆ ಎಷ್ಟು ಬೇಕಾಗಿದೆ? 9000 ನಟ್ ಬೇಕಾಗಿದೆ. 9000 ನಟ್ ಅಂದ್ರೆ ಇಂಟು 9, ಇದು ಇಂಟು 9 ಅಂದ್ರೆ ಇದನ್ನು ಇಂಟು 9 ಮಾಡ್ಬೇಕು. 15 9 135 ನಿಮಿಷ. ಆದ್ರೆ ಸ್ನೇಹಿತರೆ 135 ನಿಮಿಷ ಆಗಲ್ಲ, 130 ನಿಮಿಷ ಆಗುತ್ತದೆ. ಯಾಕೆ 130 ನಿಮಿಷ ಆಗುತ್ತೆ? ಯಾಕೆ ಅಂದ್ರೆ ಸ್ನೇಹಿತರೆ, 9000 ನಟ್ ಎಲ್ಲ ರೆಡಿ ಆದ್ಮೇಲೆ ಲಾಸ್ಟಿಗೆ 5 ನಿಮಿಷ ನಾವು ಕ್ಲೀನಿಂಗ್ ಮಾಡ್ಬೇಕಲ್ಲ. ಅದು ಕ್ಲೀನಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲೀನಿಂಗ್ ಆಮೇಲೆ ಮಾಡ್ತಾ ಕೂತ್ಕೊಳ್ಳೋರಂತೆ, ಫಸ್ಟ್ ಕೊಟ್ಟು ಕಳಿಸ್ಬಿಡಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ. ಲಾಸ್ಟ್ 5 ನಿಮಿಷ ಕ್ಲೀನಿಂಗ್ ಏನಿರುತ್ತಲ್ಲ ಅದನ್ನ ನಾವು ನಿಧಾನಕ್ಕೆ ಮಾಡ್ಕೋಬಹುದು. ರೆಡಿ ಆಯ್ತು, ಆಯ್ತಾ? 130 ನಿಮಿಷದಲ್ಲಿ 5 ನಿಮಿಷ ಲಾಸ್ಟ್, ಅದು ಕ್ಲೀನಿಂಗ್, ಅದನ್ನು ಬಿಟ್ಬಿಡಿ. ಸೊ 9000 ನಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ, ರೆಡಿ ಮಾಡಬೇಕು ಅಂದ್ರೆ ಎಷ್ಟು ನಿಮಿಷ ಬೇಕಾಗುತ್ತದೆ? 130 ಮಿನಿಟ್ಸ್. ಇದು ನಟ್ಸ್ಗಳ ಕಥೆ ಆಯ್ತು. ಆದರೆ ಅಲ್ಲಿ ಬರೀ ನಟ್ಸ್ಗಳು ಕೊಡೋದಿಲ್ಲ, ಬೋಲ್ಟ್ಸ್ ಬೇರೆ ಕೊಡಬೇಕು. ಹಾಗಾಗಿ ಬೋಲ್ಟ್ಸ್ ಸಪರೇಟ್ ಆಗಿ ವಿಚಾರ ಮಾಡೋಣ. ಬೋಲ್ಟ್ಸ್ ಬಗ್ಗೆ ಸಪರೇಟ್ ಲೆಕ್ಕಾಚಾರ ನೋಡೋಣ ಸ್ನೇಹಿತರೆ. ಬೋಲ್ಟ್ಗಳು ಯಾವ ತರ ಅಂದ್ರೆ 75 ಬೋಲ್ಟ್ಗಳು ಪ್ರತಿ ನಿಮಿಷಕ್ಕೆ ರೆಡಿ ಆಗ್ತಾ ಇವೆ. ಒಂದೊಂದು ನಿಮಿಷಕ್ಕೆ 75 ಬೋಲ್ಟ್ಗಳು ರೆಡಿ ಆಗುತ್ತವೆ. 1500 ಬೋಲ್ಟ್ಗಳು ರೆಡಿ ಆಗಬೇಕು ಅಂದ್ರೆ 75 ಎರಡ್ಲೆ 150, ಮುಂದೆ ಒಂದು 0, ಈ ತರ ಮಾಡೋದು. 72 ಡಬಲ್ 150, ಮುಂದೆ ಒಂದು 0. ಅದರ ಅರ್ಥ 20 ನಿಮಿಷ ಸಾಕು. ಪ್ರತಿ ನಿಮಿಷಕ್ಕೆ 75 ಈ ತರ ಮಾಡ್ತಾ ಹೋದ್ರೆ 1500 ಮಾಡ್ಲಿಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತದೆ ಸ್ನೇಹಿತರೆ? 20 ಮಿನಿಟ್ಸ್ ಬೇಕಾಗುತ್ತದೆ. 20 ಮಿನಿಟ್ಸ್ ನಲ್ಲಿ 1500 ಬೋಲ್ಟ್ಸ್ ರೆಡಿ ಆಯ್ತು. ಆದ್ರೆ 10 ನಿಮಿಷ ನೀವು ಏನ್ ಮಾಡ್ಬೇಕು? ಅದನ್ನ ಕ್ಲೀನ್ ಮಾಡ್ತಾ ಕೂತ್ಕೋಬೇಕು. ಅದರ ಅರ್ಥ ಏನು ಅಂದ್ರೆ, ಒಟ್ನಲ್ಲಿ 30 ನಿಮಿಷ ಸಾಕ ನಿಮ್ಗೆ? 30 ನಿಮಿಷ ಬೇಕು. ಎಷ್ಟು ಬೋಲ್ಟ್ಸ್ ರೆಡಿ ಆಗಲು? 1500 ಬೋಲ್ಟ್ಸ್ ರೆಡಿ ಆಗಲು. ಇದು ಅರ್ಥ ಆಯ್ತು. ಈಗ ಡಬಲ್ 3000 ಬೋಲ್ಟ್ ರೆಡಿ ಮಾಡ್ಬೇಕು ಅಂದ್ರೆ, 3000 ಬೋಲ್ಟ್ ರೆಡಿ ಮಾಡ್ಬೇಕು ಅಂದ್ರೆ ಡಬಲ್ ಟೈಮ್ 60 ನಿಮಿಷ. 3000 ಡಬಲ್ 6000 ರೆಡಿ ಮಾಡ್ಬೇಕು ಅಂದ್ರೆ ಡಬಲ್ 120 ನಿಮಿಷ. ಟೋಟಲ್ 9000 ಬೋಲ್ಟ್ಗಳು ರೆಡಿ ಆಗ್ಬೇಕು ಅಂದ್ರೆ 180 ನಿಮಿಷ ಬೇಕು ಸ್ನೇಹಿತರೆ. ಟೋಟಲ್ 9000 ಬೋಲ್ಟ್ಗಳು ರೆಡಿ ಆಗ್ಬೇಕು ಅಂದ್ರೆ 180 ನಿಮಿಷ ಬೇಕು. ಆದರೆ ಆ 180 ನಿಮಿಷದಲ್ಲಿ ಲಾಸ್ಟಿಗೆ 10 ನಿಮಿಷ ನಾವು ಕ್ಲೀನಿಂಗ್ ಕೂಡ ಇದರಲ್ಲಿ ಆಡ್ ಮಾಡಿದೀವಿ. ಆ 10 ನಿಮಿಷ ಕ್ಲೀನಿಂಗ್ ಅನ್ನ ನಂತರ ಮಾಡಿದ್ರೆ ಆಯ್ತು, ಅದನ್ನ ಬಿಟ್ಬಿಡೋಣ. ಅದರ ಅರ್ಥ ಏನು? 170 ನಿಮಿಷ ಸಾಕು. ಸೊ ನಟ್ಸ್ಗಳು ರೆಡಿ ಆಗಲು 130 ಮಿನಿಟ್ಸ್ ಸಾಕು. ಬೋಲ್ಟ್ಸ್ಗಳು ರೆಡಿ ಆಗಲು 170 ಮಿನಿಟ್ಸ್ ಬೇಕು. ಈಗ ನೀವು ಅವನಿಗೆ ಅಂದ್ರೆ ಯಾರು ನಿಮ್ಗೆ ಆರ್ಡರ್ ಮಾಡ್ತಾರಲ್ಲ 9000 ಬೋಲ್ಟ್ಸ್ ಮತ್ತೆ ನಟ್ಸ್ ಪೇರ್ಸ್ ಬೇಕಂತ ಹೇಳಿ, ಅವರಿಗೆ ನೀವು ಎಷ್ಟು ನಿಮಿಷ ಬಿಟ್ಟು ಬನ್ನಿ ಅಂತ ಹೇಳ್ತೀರಾ? 130 ನಿಮಿಷ ಅವ್ನು ಬಿಟ್ಟು ಏನಾದ್ರು ಬಂದ್ಬಿಟ್ರೆ ಬೋಲ್ಟ್ಸ್ ರೆಡಿ ಇರೋದಿಲ್ಲ, ಬರೀ ನಟ್ಸ್ ರೆಡಿ ಇರುತ್ತೆ. ನಾವೇನ್ ಮಾಡ್ಬೇಕು? ಎರಡು ಒಟ್ಟಿಗೆ ಕೊಡ್ಬೇಕಲ್ಲಿ. ಅರ್ಥ ಆಯ್ತಾ? ಈಗ ನೀವು ಯಾವ್ದಾರ ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ನಿಮ್ ಫ್ರೆಂಡ್ ಜೊತೆ ಹೋಗ್ತೀರಾ, ನೀವು ಇಡ್ಲಿ ವಡ ಆರ್ಡರ್ ಮಾಡ್ತೀರಾ, ನಿಮ್ ಫ್ರೆಂಡ್ ದೋಸೆ ಆರ್ಡರ್ ಮಾಡ್ತಾನೆ. ಇಡ್ಲಿ ವಡ ಇಮಿಡಿಯೇಟ್ ಆಗಿ ತಂದು ಕೊಟ್ಬಿಡ್ಬೋದು, ಆದ್ರೆ ದೋಸೆ ರೆಡಿ ಮಾಡ್ಬೇಕಲ್ಲ, ಲೇಟ್ ಆಗತ್ತೆ. ಅದಕ್ಕೋಸ್ಕರ ಅವನು ವೇಟ್ರ್ ಏನ್ ಮಾಡ್ತಾನಂದ್ರೆ ಫಸ್ಟ್ ದೋಸೆ ರೆಡಿ ಮಾಡ್ತಾನೆ. ನಂತರ ದೋಸೆ ರೆಡಿ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಎರಡು ಸೇರಿಸಿ ಒಟ್ಟಿಗೆ ಇಡ್ಲಿ ವಡೆ ಮತ್ತು ದೋಸೆ ಎರಡು ಒಟ್ಟಿಗೆ ತಗೊಂಡ್ಬರ್ತಾನೆ. ಅದೇ ಕಾನ್ಸೆಪ್ಟ್ ಇಲ್ಲಿ ಕೂಡ ಇರುತ್ತೆ ಸ್ನೇಹಿತರೆ. ಸೊ 130 ನಿಮಿಷ ಬಿಟ್ಟು ಬನ್ನಿ ಅಂತ ಅವ್ನಿಗೆ ಹೇಳಿದ್ರೆ ನೀವು ಬರೀ ನಟ್ಸ್ ಕೊಟ್ಟು ಕಳಿಸ್ಬೋದು. ಎರಡನ್ನೂ ಕೊಟ್ಟು ಕಳಿಸೋದು ಯಾವಾಗ ಸಾಧ್ಯ? ಆಫ್ಟರ್ 170 ಮಿನಿಟ್ಸ್. ಅದರ ಅರ್ಥ ಏನು ಅಂದ್ರೆ ಮಿನಿಮಮ್ ವಿ ರಿಕ್ವೈರ್ 170 ಮಿನಿಟ್ಸ್ ಆಫ್ ಟೈಮ್. ಸೊ ಆಪ್ಷನ್ಸ್ ಅಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ,
170 minutes. That is the correct answer. ನೋಡಿ 180 minutes ಕೊಟ್ಟಿದ್ದಾನೆ, that is wrong. 180 minutes ಏನದು, ಇನ್ಕ್ಲೂಡಿಂಗ್ ಕ್ಲೀನಿಂಗ್ ಟೈಮ್. ನಾವು ಕ್ಲೀನ್ ಕ್ಲೀನ್ ನಂತರ ಮಾಡೋಣ, ಫಸ್ಟ್ ಕೊಟ್ಟು ಕಳಿಸ್ಬಿಡೋಣ. ಸೊ ಮಿನಿಮಮ್ ಎಷ್ಟು ಟೈಮ್ ಬೇಕು, 170 minutes ಟೈಮ್. 170 minutes ಟೈಮ್ ಅಲ್ಲಿ ಬೋಲ್ಟ್ಸ್ ರೆಡಿ ಆಗುತ್ತೆ. ಅದಕ್ಕಿಂತ ಮುಂಚೆನೆ ನಟ್ಸ್ ಕೂಡ ರೆಡಿ ಆಗಿಬಿಟ್ಟಿರುತ್ತೆ 130 minutes ಅಲ್ಲಿ. ಸೊ everything is all right. The final answer is 170 minutes. So this is about problem number 19. Now let's see 26th problem. ಈಗ 26ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 26th problem. ಒಂದು ಟೆಲಿಕಾಂ ಸೇವೆ ಒದಗಿಸುವವರು ಪುರುಷ ಮತ್ತು ಮಹಿಳಾ ಆಪರೇಟರ್ ಅನ್ನು ಒಂದು ದಿನಕ್ಕೆ 1000 ಕರೆಗಳನ್ನು ಉತ್ತರಿಸುವಂತೆ ಗೊತ್ತು ಮಾಡುತ್ತಾರೆ. ಒಂದು ಟೆಲಿಕಾಂ ಸೇವೆ ಒದಗಿಸುವವರು ಪುರುಷ ಮತ್ತು ಮಹಿಳಾ ಆಪರೇಟರ್ ಅನ್ನು ಒಂದು ದಿನಕ್ಕೆ 1000 ಕರೆಗಳನ್ನು ಉತ್ತರಿಸುವಂತೆ ಗೊತ್ತು ಮಾಡುತ್ತಾರೆ. ಒಬ್ಬ ಪುರುಷ ಆಪರೇಟರ್ ದಿನಕ್ಕೆ 40 ಕರೆಗಳನ್ನು ಉತ್ತರಿಸಿದರೆ ಮಹಿಳಾ ಆಪರೇಟರ್ ದಿನಕ್ಕೆ 50ರಷ್ಟು ಕರೆಗಳನ್ನು ಉತ್ತರಿಸುತ್ತಾರೆ. ಒಂದು ವೇಳೆ 12 ಮಹಿಳಾ ಆಪರೇಟರ್ಗಳು ಕೆಲಸಕ್ಕೆ ಲಭ್ಯವಿದ್ದಲ್ಲಿ ಟೆಲಿಕಾಂ ಆಪರೇಟರ್ನಿಂದ ನೇಮಿಸಲ್ಪಡುವ ಪುರುಷ ಆಪರೇಟರ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಆಪ್ಷನ್ಸ್ 13 ಇದೆ, 14 ಇದೆ, 12 ಇದೆ, 10 ಇದೆ. ದೀಸ್ ಆರ್ ದ ಆಪ್ಷನ್ಸ್. ಈಗ ಒಂದು ಟೆಲಿಕಾಂ ಸೇವೆ ಒದಗಿಸುವ ಒಂದು ಕಂಪ್ನಿ ಇದೆ. ಅಲ್ಲಿ ಅವರು ಒಂದು ದಿನಕ್ಕೆ ಎಷ್ಟು ಕಾಲ್ಸ್ ಅನ್ನ ರಿಸೀವ್ ಮಾಡಬೇಕು, 1000 ಕಾಲ್ಸ್ ರಿಸೀವ್ ಮಾಡಬೇಕು ಡೈಲಿ, ಪರ್ ಡೇ. ಇದು ಅವ್ರ ರಿಕ್ವೈರ್ಮೆಂಟ್ ಇರೋದು, ಹೌದಾ. ಈಗ ಪುರುಷನನ್ನ ನಾವು ಒಬ್ಬ ಪುರುಷನ ಅಪಾಯಿಂಟ್ ಮಾಡಿದ್ರೆ ಅವನು ಎಷ್ಟು ಕಾಲ್ಸ್ ರಿಸೀವ್ ಮಾಡ್ತಾನೆ, 40 ಕಾಲ್ಸ್ ರಿಸೀವ್ ಮಾಡ್ತಾನೆ ಪರ್ ಡೇ, ಸರಿನಾ. ಮಹಿಳೆಯನ್ನ ನೀವು ಅಪಾಯಿಂಟ್ ಮಾಡಿದ್ರೆ ಅವಳು ಒಂದು ದಿನಕ್ಕೆ ಎಷ್ಟು ಕಾಲ್ಸ್ ರಿಸೀವ್ ಮಾಡ್ತಾಳೆ, 50 ಕಾಲ್ಸ್ ರಿಸೀವ್ ಮಾಡ್ತಾಳೆ, ಸರಿನಾ. ಈಗ 12 ಜನ ಮಹಿಳಾ ಆಪರೇಟರ್ಗಳನ್ನ ಆಲ್ರೆಡಿ ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿದೀವಿ. 12 ಜನ ಮಹಿಳೆಯರನ್ನ ಆಲ್ರೆಡಿ ಅಪಾಯಿಂಟ್ ಮಾಡ್ಕೊಂಡಿದೀವಿ. ಅದರ ಅರ್ಥ 12 ಇಲ್ಲಿ 600 ಕಾಲ್ಸ್ಗಳು, ಏನು ಪ್ರಾಬ್ಲಮ್ ಇಲ್ಲ, 600 ಕಾಲ್ಸ್ಗಳನ್ನ ಈಸಿಯಾಗಿ ರಿಸೀವ್ ಮಾಡ್ಬೋದು. ಆ 12 ಜನ ಮಹಿಳೆಯರು 600 ಕಾಲ್ಸ್ ಅನ್ನು ರಿಸೀವ್ ಮಾಡ್ಬೋದು. ಅದರ ಅರ್ಥ ಉಳಿದ 400 ಕಾಲ್ಸ್ ಅನ್ನ ಯಾರು ರಿಸೀವ್ ಮಾಡ್ಬೇಕು, ಇನ್ನು ಪುರುಷರೇ ರಿಸೀವ್ ಮಾಡ್ಬೇಕು. ಒಬ್ಬೊಬ್ಬ ಪುರುಷ 40 ಕಾಲ್ಸ್ ರಿಸೀವ್ ಮಾಡ್ತಾನಂದ್ರೆ ಪುರುಷ ಆಪರೇಟರ್ಗಳನ್ನ ಎಷ್ಟು ಜನ ಅಪಾಯಿಂಟ್ ಮಾಡ್ಕೊಳ್ಳೇಬೇಕು, 10 ಜನ. ಆಗ ಮಾತ್ರ 40 400 ಆಗಿಬಿಡುತ್ತೆ. ಸೊ ದ ಫೈನಲ್ ಆನ್ಸರ್ ಇಸ್ 10. ಪ್ರತಿಯೊಬ್ಬ ಪುರುಷ 40 ಕಾಲ್, 10 ಪುರುಷರು 400 ಕಾಲ್ಸ್. ಪ್ರತಿಯೊಬ್ಬ ಮಹಿಳೆ 55 ಕಾಲ್ಸ್, 12 ಜನ ಮಹಿಳೆಯರು 600 ಕಾಲ್ಸ್, ಎಲ್ಲರೂ ಸೇರಿ 1000 ಕಾಲ್ಸ್. ಸೊ ಎವ್ರಿಥಿಂಗ್ ಇಸ್ ಆಲ್ ರೈಟ್. ಸೊ ದ ಲಾಸ್ಟ್ ಆಪ್ಷನ್ 10 ಇಸ್ ದ ಕರೆಕ್ಟ್ ಆನ್ಸರ್. ಮೇಲ್ನೋಟಕ್ಕೆ ಪ್ರಾಬ್ಲಮ್ ತುಂಬಾ ಉದ್ದ ಅನಿಸ್ತಾ ಇದೆ, ಒಂಚೂರು ಟಫ್ ಕೂಡ ಅನ್ಸುತ್ತೆ, ಬಟ್ ಇಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಪ್ರಾಬ್ಲಮ್ಸ್. ಸೊ ಜಾಸ್ತಿ ಉದ್ದ ಇದೆ ಅಂದ ತಕ್ಷಣ ಟಫ್ ಇರುತ್ತೆ ಅಂತ ಅಲ್ಲ. ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಇವುಗಳಲ್ಲಿ ಯಾವ್ದು ದೊಡ್ಡದು, ವಿಚ್ ಈಸ್ ದ ಗ್ರೇಟೆಸ್ಟ್ ಫ್ರಾಕ್ಷನ್? ಯಾವುದು ಅತ್ಯಂತ ದೊಡ್ಡ ಭಿನ್ನರಾಶಿ ಅಂತ ಕೊಟ್ಟಿದ್ದಾನೆ. 3/4, 7/8, 6/9. ಇಲ್ಲಿ 27ನೇ ಪ್ರಶ್ನೆ. ಇದು ಗ್ರೇಸ್ ಕೊಡಲಾಗಿದೆ. ಇನ್ನೊಂದು ಗ್ರೇಸ್ ಕೊಟ್ಟಿದ್ದಾನೆ, ಅಂದ್ರೆ ಅದರ್ ದನ್ ಮೆಂಟ್ಲಿಬಿಟಿ. ಮೆಂಟ್ಲಿಬಿಟಿಯಲ್ಲಿ ಇದೊಂದು ಮಾತ್ರ ಗ್ರೇಸ್ ಕೊಟ್ಟಿರೋದು. ಟೋಟಲ್ 21 ಮೆಂಟ್ಲಿಬಿಟಿ ಇವೆ ಔಟ್ ಆಫ್ 100. ಅದರಲ್ಲಿ 20 ಸರಿ ಇವೆ, ಒಂದು ಗ್ರೇಸ್ ಕೊಡಲಾಗಿದೆ. ಮತ್ತೆ 100 ಅಲ್ಲಿ ಟೋಟಲ್ 2 ಗ್ರೇಸ್ ಕೊಟ್ಟಿದ್ದಾನೆ, ಒಂದು ಮೆಂಟ್ಲಿಬಿಟಿ, ಇದು ಇನ್ನೊಂದು ಬೇರೆ. ಸೊ ಈಗ ಗ್ರೇಸ್ ಬಗ್ಗೆ ಜಾಸ್ತಿ ತಲೆಬಿಸೋದು ಬೇಡ, ಇದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. 3/4, 7/8, 6/9 ಇವುಗಳಲ್ಲಿ ಯಾವ್ದು ದೊಡ್ಡದು ಅಂತ ಕೇಳಿದಾನೆ. ವಿಚ್ ಇಸ್ ದ ಗ್ರೇಟೆಸ್ಟ್? ಇಲ್ಲಿ ನೋಡಿ ಸ್ನೇಹಿತರೆ, 3/4 ಹಾಗೆ ಇರಲಿ, 7/8 ಆಸ್ ಇಟ್ ಈಸ್. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ, 3/2 3 2/3 ಬರುತ್ತೆ, ಸರಿನಾ. ಎಲ್ಲ ಕ್ಯಾನ್ಸಲ್ ಮಾಡಿ ಬರ್ಕೊಂಬಿಡಿ ಫಸ್ಟ್. ಈಗ ಇವೆಲ್ಲ ಭಿನ್ನರಾಶಿಗಳನ್ನ ನಾವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಏನ್ ಗೊತ್ತಾಗುತ್ತದೆ, ಇವೆಲ್ಲ ಭಿನ್ನರಾಶಿಗಳು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳಿಂದಾದ ಭಿನ್ನರಾಶಿಗಳಿವೆ. All these fractions are formed by consecutive natural numbers, continuous numbers. ನೋಡಿ 3, 4, 7, 8, 2, 3 ಕಂಟಿನ್ಯೂಸ್ ಇಲ್ಲ, 3, 4, 7, 8, 2, 3 ಈ ರೀತಿಯಾಗಿ ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳಿಂದಾದ ಭಿನ್ನರಾಶಿಗಳು ಇದ್ದಾಗ
ಅತ್ಯಂತ ದೊಡ್ಡ ಸಂಖ್ಯೆಗಳಿಂದಾದ ಭಿನ್ನರಾಶಿ ದೊಡ್ಡ ಭಿನ್ನರಾಶಿ, ಅತ್ಯಂತ ಚಿಕ್ಕ ಸಂಖ್ಯೆಗಳಿಂದಾದ ಭಿನ್ನರಾಶಿ ಚಿಕ್ಕ ಭಿನ್ನರಾಶಿ. ದ ಫ್ರಾಕ್ಷನ್ ವಿತ್ ದ ಗ್ರೇಟೆಸ್ಟ್ ನಂಬರ್ಸ್ ಈಸ್ ದ ಗ್ರೇಟೆಸ್ಟ್ ಫ್ರಾಕ್ಷನ್. ದ ಫ್ರಾಕ್ಷನ್ ವಿತ್ ದ ಸ್ಮಾಲೆಸ್ಟ್ ನಂಬರ್ಸ್ ಈಸ್ ದ ಸ್ಮಾಲೆಸ್ಟ್ ಫ್ರಾಕ್ಷನ್. ದೊಡ್ಡ ಸಂಖ್ಯೆಗಳಿಂದಾದ ಭಿನ್ನರಾಶಿ ದೊಡ್ಡ ಭಿನ್ನರಾಶಿ, ಚಿಕ್ಕ ಸಂಖ್ಯೆಗಳಿಂದಾದ ಭಿನ್ನರಾಶಿ ಚಿಕ್ಕ ಭಿನ್ನರಾಶಿ. ಯಾವಾಗ? ಇದು ಇಂಪಾರ್ಟೆಂಟ್ ಕಂಡೀಷನ್. ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳಿಂದಾದ ಭಿನ್ನರಾಶಿಗಳು ಇದ್ದಾಗ ಮಾತ್ರ. ಈಗ ನಾನು 53, 54, 17/18, 23/24 ಕೊಟ್ರೆ ದೊಡ್ಡದು ಯಾವುದು ಅಂದ್ರೆ ದೊಡ್ಡ ಸಂಖ್ಯೆಗಳಿಂದಾದ ಭಿನ್ನರಾಶಿ ದೊಡ್ಡ ಭಿನ್ನರಾಶಿ, ಚಿಕ್ಕ ಸಂಖ್ಯೆಗಳಿಂದಾದ ಭಿನ್ನರಾಶಿ ಚಿಕ್ಕ ಭಿನ್ನರಾಶಿ. ಯಾವಾಗ? ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳಿಂದಾದ ಭಿನ್ನರಾಶಿಗಳು ಇರಬೇಕು. ಇದು ಬೇಡ ಅಂದ್ರೆ ಇನ್ನೊಂದು ಮೆಥಡ್ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಅಂದ್ರೆ ಬೈ ಚಾನ್ಸ್ ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳು ಇಲ್ಲ ಅಂದ್ರೆ ದೆನ್ ಹೌ ಟು ಮ್ಯಾನೇಜ್. ಈಗ 3/4 ಇದೆ, 7/8 ಇದೆ, 6/9 6/9 ಬರೆಯೋದು. ಓಕೆ, ಈಗ ಎರಡೆಡೆ ಕಂಪೇರ್ ಮಾಡೋಣ. ಕಂಪೇರ್ ಓನ್ಲಿ ದೀಸ್ ಟು, ಎರಡೆಡೆ ಕಂಪೇರ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೆ ಗುಣಾಕಾರ 8 3 24 ತಲೆ ಮೇಲೆ ಬರೆದು ಬಿಡಿ. 8 3 24, 4 7 28 ತಲೆ ಮೇಲೆ ಬರೆದು ಬಿಡಿ. 8 3 24, 4 7 28. 24 ದೊಡ್ಡದ 28 ದೊಡ್ಡದ? 28 ದೊಡ್ಡದು, ಹಾಗಾಗಿ ಅದರ ಕೆಳಗಡೆ ಇರೋದು ದೊಡ್ಡದು. ಅಲ್ಲಿಗೆ ಇದು ಔಟ್ ಆಯ್ತಾ? ನೆಕ್ಸ್ಟ್ ಫೈನಲ್ ಮ್ಯಾಚ್ 7/8 6/9. ಮತ್ತೆ ಅದೇ ಕೆಲಸ ಮಾಡೋದು. ಓರೆ ಗುಣಾಕಾರ 9 7 63, 8 6 48. 63 ದೊಡ್ಡದ 48 ದೊಡ್ಡದ? 63 ದೊಡ್ಡದು, ಅದರ ಕೆಳಗಡೆ ದೊಡ್ಡದು. ಸೊ ಓರೆ ಗುಣಾಕಾರ ಮಾಡಿ ತಲೆ ಮೇಲೆ ಬರೀಬೇಕು ಸ್ನೇಹಿತರೆ. ಯಾವ್ದ್ರ ತಲೆ ದೊಡ್ಡದಿರುತ್ತೋ ಅದರ ಕೆಳಗಡೆ ಇರೋದು ಭಿನ್ನರಾಶಿ ದೊಡ್ಡ ಭಿನ್ನರಾಶಿ. The fraction lying below the greatest number is the greatest fraction. The fraction lying below the smallest number is the smallest fraction. ಇಲ್ಲಿ ನೋಡಿ ಸ್ನೇಹಿತರೆ, ಇವೆರಡು ಯಾವ ತರ ಕಾಣಿಸ್ತೇವೆ? ಮನುಷ್ಯ ತರ ಕಾಣಿಸ್ತಾ ಇಲ್ಲ. ಕೈ ಕಾಲುಗಳಷ್ಟು ಬಿಟ್ರೆ ಎಲ್ಲ ಇವೆ, ರೈಟ್? ಸೊ ಈಗ ನಾರ್ಮಲ್ ಮನುಷ್ಯ ಯಾವ ತರ ಇರ್ತಾನೆ? ತಲೆ ದೊಡ್ಡದಾಗಿದ್ರೆ ಅದರ ತಕ್ಕಾಗಿ ಬಾಡಿ ಕೂಡ ದೊಡ್ಡದಾಗಿರುತ್ತೆ. ತಲೆ ಚಿಕ್ಕದಾಗಿದ್ರೆ ಅದರ ತಕ್ಕಾಗಿ ಪ್ರಪೋರ್ಷನೇಟ್ ಆಗಿ ಬಾಡಿ ಕೂಡ ಸಣ್ಣಕ್ಕಿರುತ್ತೆ, ರೈಟ್? ಇಲ್ಲಿ ತಲೆ ದೊಡ್ಡದಿದೆ ಅಂದ್ರೆ ಅದರ ಕೆಳಗಡೆ ಇರೋ ಬಾಡಿ ಕೂಡ ಏನಿರುತ್ತದೆ? ದೊಡ್ಡದಾಗಿರುತ್ತದೆ. ಹಾಗಾಗಿ ನಾವು ಈಸಿಯಾಗಿ 7/8 ಅತ್ಯಂತ ದೊಡ್ಡ ಭಿನ್ನರಾಶಿ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 27 ಆಯ್ತು. ನಾವು ಲೆಟ್ಸ್ ಸಿ 51st ಪ್ರಾಬ್ಲಮ್. 51ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 51ನೇ ಪ್ರಶ್ನೆ ಸಿಂಪಲ್ ಆಗಿದೆ. 51st ಪ್ರಾಬ್ಲಮ್. Z is equal to a cube plus b square plus 1. ಹಾಗಾದ್ರೆ z ನ ಮೌಲ್ಯ ಏನು ಅಂತ ಕೇಳಿದಾನೆ. a ನ ಬೆಲೆ 5, b ನ ಬೆಲೆ 3. a ನ ಬೆಲೆ 5, b ನ ಬೆಲೆ 3 ಇದ್ದಾಗ z ನ ಬೆಲೆ ಎಷ್ಟು ಅಂತ ಕೇಳಿದಾನೆ. ಸರಿನಾ? z is equal to a cube, a ಅಂದ್ರೆ ಏನು? 5, 5 ಕ್ಯೂಬ್, ಪ್ಲಸ್ b ಸ್ಕ್ವೇರ್, b ಅಂದ್ರೆ ಏನು? 3, 3 ಸ್ಕ್ವೇರ್ ಪ್ಲಸ್ 1. ಅಷ್ಟೇ ಸಿಂಪಲ್. 5 5 25 125, 3 3 9 ಪ್ಲಸ್ 1 125 ಹಾಗೆ ಇರಲಿ. 9 ಪ್ಲಸ್ 1 10. ಸೊ z ನ ಬೆಲೆ ಎಷ್ಟಾಯ್ತು? 135. ಸೊ ಸೆಕೆಂಡ್ ಆಪ್ಷನ್ 135 ಕೊಟ್ಟಿದ್ದಾನೆ. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಏನೆಲ್ಲ ಬೆಲೆಗಳನ್ನು ಕೊಟ್ಟಿದ್ದಾನೆ ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೆ. ದಿಸ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಪ್ರಾಬ್ಲಮ್ಸ್. ಸೊ 51ನೇ ಪ್ರಶ್ನೆ ಆಯಿತು ಸ್ನೇಹಿತರೆ. ಸೊ ಒಟ್ಟು 21 ಪ್ರಶ್ನೆಗಳನ್ನು ಕೇಳಲಾಗಿದೆ ಇಲ್ಲಿ. ನೆಕ್ಸ್ಟ್ 52ನೇ ಪ್ರಶ್ನೆ ನೋಡೋಣ. ಟೆನ್ನಿಸ್ ನಲ್ಲಿ ಮಹೇಶ್ ಯಾವಾಗಲೂ ರೋಷನ್ ಅನ್ನು ಸೋಲಿಸುತ್ತಿದ್ದ, ಆದರೆ ಲಿಯಾಂಡರ್ ನಿಂದ ಸೋಲುತ್ತಿದ್ದ. ಸೋಮ್ದೇವ್ ಸಾಮಾನ್ಯವಾಗಿ ರೋಹನ್ ಅನ್ನು ಸೋಲಿಸ್ತಾ ಇದ್ದ ಮತ್ತು ಕೆಲವೊಮ್ಮೆ ಮಹೇಶ್ನನ್ನು ಸೋಲಿಸ್ತಾ ಇದ್ದ, ಆದರೆ ಲಿಯಾಂಡರ್ ವಿರುದ್ಧ ಗೆಲ್ಲಲಾಗುವುದಿಲ್ಲ. ಅತ್ಯಂತ ಕೆಟ್ಟ ಆಟಗಾರ ಯಾರು ಅಂತ ಕೇಳಿದ. ಸೊ ಇಲ್ಲಿ ಅತ್ಯಂತ ಕೆಟ್ಟ ಆಟಗಾರ ನಮ್ಗೆ ಬೇಕಾಗಿರೋದು. ಸ್ಟ್ರಾಂಗ್ ಪ್ಲೇಯರ್ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದಿಲ್ಲ. ಯಾರು ವಿನ್ ಆಗ್ತಾರೋ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಇಲ್ಲಿ ನೋಡಿ, ಟೆನ್ನಿಸ್ ನಲ್ಲಿ ಮಹೇಶ್ ಯಾವಾಗಲೂ ರೋಷನ್ ಸೋಲಿಸ್ತಾ ಇದ್ದ, ಅದರ ಅರ್ಥ ಮಹೇಶ್ ಔಟ್ ಆದ್ನ? ಯಾಕೆ ಹೇಳಿ? ಮಹೇಶ್ ಸೋಲಿಸ್ತಾ ಇದ್ದಾನಂದ್ರೆ ಮಹೇಶ್ ಅವನು ಒಳ್ಳೆ ಆಟಗಾರ ಅಂತ. ನಮಗ್ ಬೇಕಾಗಿರೋದು ಏನು? ಕೆಟ್ಟ ಆಟಗಾರ, ಮಹೇಶ್ ಅಲ್ಲ ಅಂತ. ನೆಕ್ಸ್ಟ್ ನೋಡಿ, ಆದ್ರೆ ಲಿಯಾಂಡರ್ ನಿಂದ ಸೋಲಿಸ್ತಿದ್ದ, ಅದರರ್ಥ ಲಿಯಾಂಡರ್ ಅಂತೂ ತುಂಬಾನೇ ಸ್ಟ್ರಾಂಗ್ ಅಂತ.
ಲಿಯಾಂಡರ್ ಇಲ್ಲಿ ಬರೋಬಿಡ್ತಾನೆ. ಲಿಯಾಂಡರ್ ತುಂಬಾ ಸ್ಟ್ರಾಂಗ್. ಇವನು ರೋಷನ್ ಫುಲ್ ಲಾಸ್ಟ್. ಯಾಕಂದ್ರೆ ಸೋಲ್ತಾ ಇದ್ದಾನೆ ರೋಷನ್ ಫುಲ್ ಲಾಸ್ಟ್. ಸೊ ಮಹೇಶ್ ಇಲ್ಲೆಲ್ಲ ಬರ್ತಾನೆ ಮಧ್ಯಕ್ಕೆ. ಯಾಕೆ ಹೇಳಿ, ಮಹೇಶ್ ರೋಷನ್ ಸೋಲಿಸ್ತಾ ಇದ್ದಾನೆ, ಆದ್ರೆ ಲಿಯಾಂಡರ್ ಸೋಲ್ಸಕ್ಕಾಗಲ್ಲ. ಅದರರ್ಥ ಲಿಯಾಂಡರ್ ಸ್ಟ್ರಾಂಗ್. ಸೋಮದೇವ್ ಸಾಮಾನ್ಯವಾಗಿ ರೋಹನ್ ಅನ್ನು ಸೋಲಿಸ್ತಾ ಇದ್ದ ಮತ್ತು ಕೆಲವೊಮ್ಮೆ ಮಹೇಶ್ ನನ್ನು ಸೋಲಿಸ್ತಾ ಇದ್ದ. ಅದರರ್ಥ ಸೋಮದೇವ್ ಎಲ್ಲಿ ಬರ್ತಾನೆ, ಇಲ್ಲಿ ಬರ್ತಾನೆ. ನಿಮ್ ಡೌಟ್ ಏನು, ಒಂದೊಂದ್ಸತಿ ಸೋಲಿಸ್ತಾ ಇದ್ದ ಅಂದ್ರೆ ಒಂದ್ಸತಿ ಸೋಲ್ತಾ ಇದ್ದ ಅಂತ ಮಹೇಶನ್ ಜೊತೆ, ಅವಾಗ ಸೋಮದೇವ್ ಇಲ್ಲಿ ಬರ್ತಾನೆ. ಸೋಮದೇವ್ ಎಲ್ಲಾದ್ರೂ ಬರಲಿ, ನಾವು ಬೇಕಾಗಿರೋದನ್ನು ಅತ್ಯಂತ ಕೆಟ್ಟ ಆಟಗಾರ ಯಾರು, ಅತ್ಯಂತ ಕೆಟ್ಟ ಆಟಗಾರ ಯಾರು, ರೋಷನ್. ಅಲ್ಲಿ ನೋಡಿ, ಅಲ್ಲಿ ಮತ್ತೊಂದು ಏನ್ ತಪ್ಪು ಮಾಡಿದಾನಂದ್ರೆ, ಇನ್ಫಾರ್ಮೇಶನ್ಸ್ ಅಲ್ಲಿ ರೋಷನ್ ಕೊಟ್ಟಿದ್ದಾರೆ, ಆಪ್ಷನ್ಸ್ ಅಲ್ಲಿ ರೋಹನ್ ಕೊಟ್ಟಿದ್ದಾರೆ. ರೋಷನ್ ರೋಹನ್ ಎಲ್ಲ ಒಂದೇ. ಸೊ ಸೆಕೆಂಡ್ ಆಪ್ಷನ್ ರೋಹನ್ ಈಸ್ ಕರೆಕ್ಟ್ ಆನ್ಸರ್. ರೋಹನ್ ಎಲ್ಲಿಯೂ ಗೆಲ್ತಾ ಇಲ್ಲ. ನೋಡಿ ಇನ್ನೊಂದ್ಸತಿ ಓದಿ. ಮಹೇಶ್ ಯಾವಾಗಲೂ ರೋಷನ್ ಸೋಲಿಸ್ತಾ ಇದ್ದ, ಅಂದ್ರೆ ರೋಷನ್ ಸೋಲ್ತಾ ಇದ್ದಾನೆ, ಕರೆಕ್ಟ್. ಆದ್ರೆ ಲಿಯಾಂಡರ್ ನಿಂದ ಸೋಲ್ತಿದ್ದ, ಆಯ್ತು. ಸೋಮದೇವ್ ಸಾಮಾನ್ಯವಾಗಿ ರೋಹನ್ ಅನ್ನ ಸೋಲಿಸ್ತಾ ಇದ್ದ, ಅದರ್ಥ ಸೋಮದೇವ್ ಕೂಡ ರೋಹನ್ ಅನ್ನ ಸೋಲಿಸ್ತಾ ಇದ್ದ. ಅದರ್ಥ ರೋಹನ್ ಎಂದು ವಿನ್ ಆಗ್ತಾ ಇದ್ದಾನೆ ಅಂತೇಳಿ ಅಲ್ಲಿ ಎಲ್ಲಿಯೂ ಕೊಟ್ಟಿಲ್ಲ. ಹಾಗಾಗಿ ಅವನೇ ಅತ್ಯಂತ ಕೆಟ್ಟ ಆಟಗಾರ. ಇವ್ರು 3 ಜನ ಆರ್ಡರ್ ಏನಾದ್ರೂ ಇರಲಿ, ಬಟ್ ಇವನ್ ಮಾತ್ರ ಫೈನಲ್ ಲಾಸ್ಟ್, ಈಸ್ ದ ಲಾಸ್ಟ್. ದೇರ್ಫೋರ್ ದ ಆನ್ಸರ್ ಇಸ್ ರೋಹನ್. ಸೆಕೆಂಡ್ ಆಪ್ಷನ್ ರೋಹನ್ ಈಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. 57ನೇ ಪ್ರಶ್ನೆ. ಒಂದು ಆಫೀಸ್ನಲ್ಲಿ 60 ನೌಕರರ ಸರಾಸರಿ ಒಂದು ತಿಂಗಳಿನ ಸಂಬಳ 12,000 ರೂಪಾಯಿ. ಒಂದು ವೇಳೆ ಕಾರ್ಯನಿರ್ವಾಹಕರಲ್ಲದವರ ಸಂಖ್ಯೆಗಿಂತ ಇಮ್ಮಡಿಯಾಗಿದ್ದರೆ ಕಾರ್ಯನಿರ್ವಾಹಕರಲ್ಲದ ನೌಕರರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಟೋಟಲ್ ಆಫೀಸಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದಾರೆ, 60 ಜನ ಇದ್ದಾರೆ. ಅದರಲ್ಲಿ ಕಾರ್ಯನಿರ್ವಾಹಕರು, ಇನ್ನೊಬ್ರು ಕಾರ್ಯನಿರ್ವಾಹಕರಲ್ಲ. ಒಬ್ರು ಕಾರ್ಯನಿರ್ವಾಹಕರಿದ್ದಾರೆ, ಇನ್ನು ಕಾರ್ಯನಿರ್ವಾಹಕರು ಅಲ್ಲದೆ ಇರೋರಿದ್ದಾರೆ. ಎಲ್ರದ್ದು ಆನ್ ಎನ್ ಎವರೇಜ್ ಎಷ್ಟು ಸ್ಯಾಲ್ರಿ ಇದೆ, ಪ್ರತಿ ತಿಂಗಳಿಗೆ 12,000 ರೂಪಾಯಿ ಸ್ಯಾಲ್ರಿ ಇದೆ, ಎಲ್ರದ್ದು ಸೇರಿ ಆನ್ ಎನ್ ಎವರೇಜ್. ಈ 12,000 ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಬೇಕೇ ಆಗಲ್ಲ. ಹೇಗೆ ಅನ್ನೋದು ಹೇಳ್ತೀನಿ ನೋಡಿ. ಕೊಟ್ಟರು ಮಾಹಿತಿ ಅದು ರಿಡಂಡೆಂಟ್ ಇನ್ಫಾರ್ಮೇಶನ್ ಅಂತಾರೆ, ಎಕ್ಸ್ಟ್ರಾ ಇನ್ಫಾರ್ಮೇಶನ್, ವೇಸ್ಟ್ ಇನ್ಫಾರ್ಮೇಶನ್. ಈಗ ಮುಂದೆ ಓದಿ. ಒಂದು ವೇಳೆ ಕಾರ್ಯನಿರ್ವಾಹಕರ ಸಂಖ್ಯೆ ಎಷ್ಟಿದೆ ಅಂದ್ರೆ ಕಾರ್ಯನಿರ್ವಾಹಕರಲ್ಲದವರ ಸಂಖ್ಯೆಗಿಂತ ಇಮ್ಮಡಿ. ಕಾರ್ಯನಿರ್ವಾಹಕರಲ್ಲ ಎಷ್ಟಿದ್ದಾರೆ ಗೊತ್ತಿಲ್ಲ, ಅದರ 2 ಪಟ್ಟು ಯಾರಿದ್ದಾರೆ, ಕಾರ್ಯನಿರ್ವಾಹಕರು ಇದ್ದಾರೆ. ಸೊ ಎಲ್ಲ ಸೇರಿ ಟೋಟಲ್ ಎಷ್ಟು ಜನ ಇರೋದು, 60. ಅಂದ್ರೆ ಈ ಕಾರ್ಯನಿರ್ವಾಹಕರಲ್ಲ ಗೊತ್ತಿಲ್ಲ, ಇದ್ರ 2 ಪಟ್ಟು ಅಂದ್ರೆ ಇವ್ರು ಎಷ್ಟಾಗ್ತಾರೆ, 2 ಲ ಆಗಲ್ಲ, ಇವ್ರು ಎಷ್ಟಿದಾರೆ ಅದ್ರ 2 ಪಟ್ಟು ಇವ್ರು. ಸೊ ಇಲ್ಲಿಗೆ 60 ಆಯ್ತು. ಇದು 2 ಲ, ಇಲ್ಲೊಂದು ಲ, ಟೋಟಲ್ ಎಷ್ಟಾದ್ರು ಕಾರ್ಯನಿರ್ವಾಹಕರಲ್ಲದವ್ರು 3 ಕಾರ್ಯನಿರ್ವಾಹಕರಲ್ಲದವ್ರು 60. 3 ಒಂದ್ಲೆ ಕ್ಯಾನ್ಸಲ್ ಮಾಡೋಣ. 3 ಒಂದ್ಲೆ 3 20. ಕಾರ್ಯನಿರ್ವಾಹಕರಲ್ಲದವರು ಎಷ್ಟು ಜನ ಇದ್ದಾರೆ, 20 ಜನ ಇದ್ದಾರೆ. ಅದನ್ನೇ ಕೇಳಿರೋದು ನೋಡಿ, ಕಾರ್ಯನಿರ್ವಾಹಕರಲ್ಲದ ನೌಕರ ಸಂಖ್ಯೆ ಎಷ್ಟು. ಸೊ ದ ಲಾಸ್ಟ್ ಆಪ್ಷನ್ 20 ಈಸ್ ದ ಕರೆಕ್ಟ್ ಆನ್ಸರ್. ಈ 12,000 ರೂಪಾಯಿ ಇದು ವೇಸ್ಟ್ ಇನ್ಫಾರ್ಮೇಶನ್. ಎವರೇಜ್ ಸ್ಯಾಲರಿ ನಮ್ಗೆ ಇಲ್ಲಿ ಬೇಕೇ ಆಗಲ್ಲ, ಸರಿನಾ. ಕಾರ್ಯನಿರ್ವಾಹಕರಲ್ಲದವರು ಎಲ್ಲ ಸೇರಿ 60 ಜನ. ಕಾರ್ಯನಿರ್ವಾಹಕರಲ್ಲ ಎಷ್ಟು ಜನ ಗೊತ್ತಿಲ್ಲ, ಅದ್ರ 2 ಪಟ್ಟು ಇವರು, ಅದರ ಅರ್ಥ 2 ಲ, ಇದು 60. ಸೊ ಇಲ್ಲಿ 2 ಲ, ಇಲ್ಲಿ 1 ಲ, ಟೋಟಲ್ 3 ಲ ಅಂದ್ರೆ 60. 3 ಒಂದ್ಲೆ 3 20. ಕಾರ್ಯನಿರ್ವಾಹಕರಲ್ಲದವರು 20 ಜನ. ದಟ್ ಇಸ್ ದ ಫೈನಲ್ ಆನ್ಸರ್. 20 is the final answer. So this is about problem number 57. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. 58ನೇ ಪ್ರಶ್ನೆ ನೋಡೋಣ. ಪ್ರಾಬ್ಲಮ್ ನಂಬರ್ 58. ಸೊ ಒಟ್ಟು 21 ಪ್ರಶ್ನೆಗಳಿವೆ. ನಾನು ಆಗಲೇ ಹೇಳಿದ ಹಾಗೆ 16 ಲೀಟರ್ ಸೀಮೆ ಎಣ್ಣೆಯನ್ನು 5 ಲೀಟರ್ ಪೆಟ್ರೋಲ್ನೊಂದಿಗೆ ಮಿಶ್ರಗೊಳಿಸಿದೆ. ಸೀಮೆ ಎಣ್ಣೆಯ ಬೆಲೆ ಲೀಟರ್ಗೆ 12 ರೂಪಾಯಿ ಮತ್ತು ಪೆಟ್ರೋಲ್ನ ಬೆಲೆ ಲೀಟರ್ಗೆ 33 ರೂಪಾಯಿ. ಮಿಶ್ರಣದ ಸರಾಸರಿ ಬೆಲೆ ಇಲ್ಲಿ ಕೇಳಿರೋದು ಎವರೇಜ್ ಪ್ರೈಸ್ ಪರ್ ಲೀಟರ್ ಆಫ್ ದ ಮಿಕ್ಸರ್ ಅಂತ ಕೇಳಿರೋದು. 16 ಲೀಟರ್ ಸೀಮೆ ಎಣ್ಣೆ ಇದೆ, 16 ಲೀಟರ್ ಸೀಮೆ ಎಣ್ಣೆ ಮತ್ತು 5 ಲೀಟರ್ ಏನಿದೆ ಪೆಟ್ರೋಲ್ ಇದೆ. 5 ಲೀಟರ್ ಪೆಟ್ರೋಲ್. ಟೋಟಲ್ ಎಷ್ಟು ಲೀಟರ್ ಆಯ್ತು, 21 ಲೀಟರ್ ಆಯ್ತಾ. ಮಿಕ್ಸರ್ 21 ಲೀಟರ್ ಆಯ್ತು.
16 ಲೀಟರ್ ಸೀಮೆ ಎಣ್ಣೆ ಇದೆ, ಪ್ರತಿ ಲೀಟರ್ಗೆ ಎಷ್ಟೆಷ್ಟು ರೂಪಾಯಿ ಅಂತ ಕೊಟ್ಟಿರೋದು? ಪ್ರತಿ ಲೀಟರ್ಗೆ 12 ರೂಪಾಯಿ, 12 ರೂಪಾಯಿ ಪ್ರತಿ ಲೀಟರ್. ಅದರ ಅರ್ಥ 16 12 ಎಷ್ಟಾಗುತ್ತೆ ಸ್ನೇಹಿತರೆ? 192 ಆಗುತ್ತೆ ನೋಡಿ. ಪೆಟ್ರೋಲ್ 5 ಲೀಟರ್ ಇದೆ, ಒಂದೊಂದು ಲೀಟರ್ಗೆ 33 ರೂಪಾಯಿ, ಪ್ರತಿ ಲೀಟರ್ಗೆ 33 ರೂಪಾಯಿ. ಅಂದ್ರೆ ಇದು ಎಷ್ಟಾಗುತ್ತೆ? 165 ರೂಪಾಯಿ ಆಗುತ್ತೆ. ಸೊ ಎಲ್ಲ ಸೇರಿ ಅಮೌಂಟ್ ಎಷ್ಟಾಯ್ತು ನೋಡಿ? 5 2 7 15 257 ರೂಪಾಯಿ ಆಯ್ತು. ಸೊ ಒಟ್ಟು ಮಿಶ್ರಣದ ಬೆಲೆ 257 ರೂಪಾಯಿ ಆಯ್ತು. ಟೋಟಲ್ ಎಷ್ಟು ಮಿಶ್ರಣ ಇರೋದು? 21 ಲೀಟರ್ ಇರೋದು. ಈಗ ಈ ತರ ಬರೀಬೇಕು ಅದನ್ನು, 257 ರೂಪಾಯಿ ಪ್ರತಿ 21 ಲೀಟರ್. ಸರಿನಾ? ನಮಗೆ ಬೇಕಾಗಿರೋದು 1 ಲೀಟರ್ಗೆ ಎಷ್ಟು ಅಂದ್ರೆ 21 ಕ್ಯಾನ್ಸಲ್ ಮಾಡಿ, 21 21 21 21 ಎಷ್ಟು ಉಳಿತು? 21 21 ಎಷ್ಟು ಉಳಿತು? 4 ಉಳಿತು, 47 ಆಯ್ತು. ಎಲ್ಲಿ ತಪ್ಪಾಗಿದೆ ನೋಡಿ? 16 5 21 ಇದು ಸರಿ ಇದೆ. ಇಲ್ಲಿ 9 6 15 357 ಆಗುತ್ತೆ, 357 ಆಗುತ್ತೆ. ಸೊ 21 21 14 ಉಳಿತು, 147 ಆಗುತ್ತೆ, 21 7. ಸೊ 17 ರೂಪೀಸ್ ಮೇಲೆ ಪರ್ ಅಂದ್ರೆ ಲೈನ್ 1 ಲೀಟರ್ ಅಂದ್ರೆ ಪ್ರತಿ ಲೀಟರ್. ಸೊ 17 ರೂಪಾಯಿ ಪ್ರತಿ ಲೀಟರ್. ಬೇಡ ಅಂದ್ರೆ ಈ ತರ ಮಾಡಿ, ನಿಮ್ಗೆ ಕ್ಯಾನ್ಸಲ್ ಮಾಡೋದು ಕಷ್ಟ ಆದ್ರೆ 357 ಡಿವೈಡ್ ಬೈ 21 ಈ ತರ ಮಾಡಿ. 21 1s are 21, 21 7s are 147. ಸೊ ದ ಕರೆಕ್ಟ್ ಆನ್ಸರ್ ಇಸ್ 17 ರೂಪಾಯಿ ಪ್ರತಿ ಲೀಟರ್ ಮಿಕ್ಸರ್ನ ಸರಾಸರಿ ಬೆಲೆ. ಸೊ ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. 59ನೇ ಪ್ರಶ್ನೆ, ಪ್ರಾಬ್ಲಮ್ ನಂಬರ್ 59. 59ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ದಿನಕ್ಕೆ 1200 ರೂಪಾಯಿ ದುಡಿಯುತ್ತಾನೆ ಮತ್ತು 800 ರೂಪಾಯಿ ಖರ್ಚು ಮಾಡುತ್ತಾನೆ. ಅವನ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತವನ್ನು ಕಂಡುಹಿಡಿಯಿರಿ. ಅವನ ಖರ್ಚಿಗೆ ಉಳಿತಾಯದ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಒಬ್ಬ ವ್ಯಕ್ತಿ 1200 ರೂಪಾಯಿ ದುಡಿತಾನೆ, 800 ರೂಪಾಯಿ ಖರ್ಚು ಮಾಡಿಬಿಡ್ತಾನೆ. ಅದರ್ಥ ಉಳಿತಾಯ ಎಷ್ಟಾಯ್ತು ಹೇಳಿ? 400 ರೂಪಾಯಿ ಆಯ್ತಾ? ಇದೇ ಉಳಿತಾಯ, ಸೇವಿಂಗ್ಸ್. ಇದು ಖರ್ಚು. ಈಗ ಕೇಳ್ತಾ ಇರೋದು ಉಳಿತಾಯ ಮತ್ತು ಖರ್ಚುಗಳು ಯಾವ ಅನುಪಾತದಲ್ಲಿವೆ ಅಂತ ಕೊಟ್ಟರು. ಉಳಿತಾಯ 400, ಖರ್ಚು 800, ಮಧ್ಯಕ್ಕೆ ಅನುಪಾತ 4 1s are 400 1s are 4 2s are. The final answer is 1:2. The third option is the correct answer. ಇಲ್ಲಿ ಒಂಚೂರು ನಿಮಗೆ ಕನ್ನಡದಲ್ಲಿ ಪ್ರಾಬ್ಲಮ್ ಅನಿಸಿದ್ರೆ ಇಂಗ್ಲೀಷಲ್ಲಿ ಓದಬೇಕು. ನಾನು ಮುಂಚೆ ಹೇಳಿದ್ದೀನಿ, ಯಾಕಂದ್ರೆ 1 2 2 1 ಎರಡು ಆಪ್ಷನ್ಸ್ ಇವೆ ಅಲ್ಲಿ. ಸೊ ಯಾವ್ದು ಫಸ್ಟ್ ಯಾವ್ದು ನೆಕ್ಸ್ಟ್, ದ್ಯಾಟ್ ಈಸ್ ವೆರಿ ಮಚ್ ಕ್ಲಿಯರ್ ಇನ್ ಇಂಗ್ಲೀಷ್. ಅದಕ್ಕೋಸ್ಕರ ಇಂಗ್ಲೀಷನ್ನ ಒಂದ್ಸತಿ ಓದೋದು ಒಳ್ಳೇದು, ಇಲ್ಲಾಂದ್ರೆ ನೀವು ತಪ್ಪು ಮಾರ್ಕ್ ಮಾಡಿ 100% ಬರ್ತೀರಿ. ಸೊ ದಿಸ್ ಇಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 59. ಇನ್ನೂ ಸುಮಾರು ಪ್ರಾಬ್ಲಮ್ಸ್ಗಳಿವೆ. ಓಕೆ, ಸೊ ಪಾರ್ಟ್ 2 ನಲ್ಲಿ ಉಳಿದ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.